Hello students, welcome back to Vignan Academy video number 30 of Ray Optics. ಈ ವಿಡಿಯೋನಲ್ಲಿ ಕಂಪ್ಲೀಟ್ ಡಿಸ್ಕಷನ್ ಆನ್ ಟೆಲಿಸ್ಕೋಪ್ ನ ಮಾಡ್ಲಿಕ್ಕೆ ಹೊರಟಿದ್ವಿ. ಟೆಲಿಸ್ಕೋಪ್ ನ ಏನಕ್ಕೆ ಯೂಸ್ ಮಾಡ್ತೀವಿ? ಟೆಲಿಸ್ಕೋಪ್ ಇಸ್ ಯೂಸ್ಡ್ ಟು ಸಿ ದ ಫಾರ್ ಆಬ್ಜೆಕ್ಟ್ಸ್ ಕ್ಲಿಯರ್ಲಿ. ದೂರದಲ್ಲಿರ್ತಕ್ಕಂಥ ವಸ್ತುಗಳನ್ನ ಆಬ್ಜೆಕ್ಟ್ ಗಳನ್ನ ಕ್ಲಿಯರ್ ಆಗಿ ನೋಡೋದಕ್ಕೆ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಚಂದಮಾಮ ದೂರದಲ್ಲಿದೆ, ಅದನ್ನ ಕ್ಲಿಯರ್ ಆಗಿ ನೋಡ್ಬೇಕಾದ್ರೆ ವಿ ಯೂಸ್ ಟೆಲಿಸ್ಕೋಪ್. ಅಥವಾ ಯಾವುದೇ ಒಂದು ನಕ್ಷತ್ರ, ನಕ್ಷತ್ರ ನಾನು ಹೇಳ್ತಿರೋದು ಸ್ಟಾರ್ ಬಗ್ಗೆ. ಸೊ ದೂರದಲ್ಲಿರ್ತಕ್ಕಂಥ ಸ್ಟಾರ್ಸ್ ಬಗ್ಗೆ ಅಥವಾ ಪ್ಲಾನೆಟ್ಸ್ ಅಥವಾ ಪಕ್ಕದ ಏರಿಯಾ ಅಲ್ಲಿರ್ತಕ್ಕಂಥ ಹಾಸ್ಟೆಲ್ ನ ನೋಡೋದಕ್ಕೆ ಸರ್ ಓಕೆ. ಸೊ VIP ಮೂವಿಯಲ್ಲಿ ಧನುಷ್ ಅವರು ಪಕ್ಕದ ಮನೆಗೆ ನೋಡ್ತಾರೆ, ಅವರೇ ಒಂದು ಟೆಲಿಸ್ಕೋಪ್ ನ ಡಿಸೈನ್ ಮಾಡಿ. ಸೊ ನಾವು ಒಂದು ಡಿಸೈನ್ ಮಾಡ್ತೀವಿ ಸರ್, ಪಕ್ಕದ ಏರಿಯಾ ಹಾಸ್ಟೆಲ್ಗೆ ಫೋಕಸ್ ಮಾಡ್ತೀವಿ. ಸೊ ಬಿ ಕೇರ್ಫುಲ್. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ಅವರ್ ಟಾಪಿಕ್. ಸೊ telescope is an optical instrument used to see the far objects. Make a heading: telescope used to see far objects. ದೂರದಲ್ಲಿರ್ತಕ್ಕಂಥ ಆಬ್ಜೆಕ್ಟ್ಸ್ ನ ಕ್ಲಿಯರ್ಲಿ ಫಾರ್ ಆಬ್ಜೆಕ್ಟ್ಸ್ ಕ್ಲಿಯರ್ಲಿ, ದೂರದಲ್ಲಿರ್ತಕ್ಕಂಥ ಆಬ್ಜೆಕ್ಟ್ ನ ಕ್ಲಿಯರ್ ಆಗಿ ನೋಡೋದಕ್ಕೆ ನಾವು ಟೆಲಿಸ್ಕೋಪ್ ನ ಯೂಸ್ ಮಾಡ್ತೀವಿ. ಸೊ ದಟ್ ಈಸ್ ಅ ಪರ್ಪಸ್. ಸೊ ಎಕ್ಸಾಂಪಲ್, ಮೂನ್, ಸ್ಟಾರ್ಸ್ ನ ಕ್ಲಿಯರ್ ಆಗಿ ನೋಡ್ಬೇಕಾದ್ರೆ ನಾವು ಟೆಲಿಸ್ಕೋಪ್ ನ ಯೂಸ್ ಮಾಡ್ತೀವಿ. ಸೊ ಸರ್, ಟೆಲಿಸ್ಕೋಪ್ಗೂ ಮತ್ತೆ ಮೈಕ್ರೋಸ್ಕೋಪ್ಗೂ ವ್ಯತ್ಯಾಸ ಏನು ಅಂದ್ರೆ, ಸೊ ನೋಡಿ ಇಲ್ಲಿ ನಾನು ಆಲ್ರೆಡಿ ಹೇಳಿದೀನಿ ಪ್ರೀವಿಯಸ್ ವಿಡಿಯೋನಲ್ಲಿ ಕಾಂಪೌಂಡ್ ಮೈಕ್ರೋಸ್ಕೋಪ್ ಮತ್ತೆ ಸಿಂಪಲ್ ಮೈಕ್ರೋಸ್ಕೋಪ್. ಸೊ ನೀವು ಕ್ಲಿಯರ್ ಆಗಿ ಅರ್ಥ ಆಗ್ಬೇಕಾದ್ರೆ ಸಿಂಪಲ್ ಮತ್ತೆ ಕಾಂಪೌಂಡ್ ಮೈಕ್ರೋಸ್ಕೋಪ್ ನ ಒಂಚೂರು ನೋಡ್ಕೊಂಡ್ಬಂದ್ರೆ ಸೊ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಅಟ್ಲೀಸ್ಟ್ 2x ಸ್ಪೀಡ್ ಅಲ್ಲಿ ನೋಡಿದ್ರೆ ಸ್ವಲ್ಪ ಬೇಗ ಅರ್ಥ ಆಗುತ್ತೆ. ಇದು ಅರ್ಥ ಆಗುತ್ತೆ, ಬಟ್ ಸ್ಟಿಲ್ ಸೊ ಅದು ನೋಡ್ಕೊಂಡ್ಬಂದ್ರೆ ಒಳ್ಳೆ ನಾಲೆಜ್ ಗೇನ್ ಆಗುತ್ತೆ, ಪ್ಲಸ್ ಕ್ವಶನ್ಸ್ ನ ಅಟೆಂಡ್ ಮಾಡಕ್ಕೆ ಎಬಿಲಿಟಿನೂ ಬರುತ್ತೆ. ಸೊ ನೋಡಿ, ಇದು ಒಂದು ಆಬ್ಜೆಕ್ಟ್ ಇದೆ. ಸೊ ಈ ಆಬ್ಜೆಕ್ಟ್ ನ ಸೈಜ್ ನನ್ನ ಕಣ್ಣಿಗೆ ಕಾಣ್ತಕ್ಕಂಥ ಸೈಜ್ ನ ಇನ್ಕ್ರೀಸ್ ಮಾಡ್ಬೇಕು ಅಂದ್ರೆ ಸೊ ಏನಾದ್ರೂ ಮಾಡಿ ಈ ಆಬ್ಜೆಕ್ಟ್ ನ ಸಾನೆ ಹಿಡೀರಿ, ದೊಡ್ಡದಾಗಿ ಕಾಣಿಸೋ ತರ ಮಾಡಿ. ಸೊ ಲೆನ್ಸ್ ಆದ್ರೂ ಇಂಟ್ರೊಡ್ಯೂಸ್ ಮಾಡಿ ಅಥವಾ ಸಾನೆ ಹಿಡೀರಿ ಏನಾದ್ರು ಮಾಡಿ, ಅಥವಾ ಈ ಆಬ್ಜೆಕ್ಟ್ ನ ಹತ್ರ ತಗೊಂಬನ್ನಿ. ವಿಜುವಲ್ ಆಂಗಲ್ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಮೈಕ್ರೋಸ್ಕೋಪ್ ಏನ್ ಮಾಡುತ್ತಪ್ಪ ಅಂದ್ರೆ ಒಂದು ಆಬ್ಜೆಕ್ಟ್ ನ ದೊಡ್ಡದಾಗಿ ತೋರ್ಸತ್ತೆ, ಎನ್ಲಾರ್ಜ್ ಮಾಡಿ ತೋರ್ಸತ್ತೆ. ಸೊ ನಿಮ್ಗೆ ಮ್ಯಾಗ್ನಿಫೈ ಆಗಿ ಕಾಣಿಸುತ್ತೆ. ಬಟ್ ಟೆಲಿಸ್ಕೋಪ್ ಏನ್ ಮಾಡತ್ತಪ್ಪ ಅಂದ್ರೆ ದೂರದಲ್ಲಿರ್ತಕ್ಕಂಥ ಆಬ್ಜೆಕ್ಟ್ ನ ಹತ್ರ ಬಂದಂಗೆ ಕಾಣಿಸುತ್ತೆ. ಇಟ್ ಬ್ರಿಂಗ್ಸ್ ದ ಫಾರ್ ಆಬ್ಜೆಕ್ಟ್ ನಿಯರ್ ಟು ಅಸ್, ಹತ್ರಾಗೆ ತರತ್ತೆ. ಇದು ಯಾವುದೋ ಒಂದು CET ಅಲ್ಲಿ ಕೇಳಿದರೆ ಟೆಲಿಸ್ಕೋಪ್ ಮತ್ತೆ ಮೈಕ್ರೋಸ್ಕೋಪ್ ಬೇಸಿಕ್ ಡಿಫ್ರೆಂಟ್ ಏನಪ್ಪ ಅಂದ್ರೆ ಮೈಕ್ರೋಸ್ಕೋಪ್ ಸಣ್ಣ ಆಬ್ಜೆಕ್ಟ್ ನ ದೊಡ್ಡದಾಗಿ ಮಾಡಿ ತೋರ್ಸುತ್ತೆ. ಎನಿಹೌ ಬೀಟಾ ಇನ್ಕ್ರೀಸ್ ಆಯ್ತು ಅಂದ್ರೆ ವಿಜುವಲ್ ಆಂಗಲ್ ಇನ್ಕ್ರೀಸ್ ಆಯ್ತು. ಸೊ ಟೆಲಿಸ್ಕೋಪ್ ಏನ್ ಮಾಡ್ತದೆ, ದೂರದಲ್ಲಿ ಇರ್ತಕ್ಕಂಥ ಆಬ್ಜೆಕ್ಟ್ ನ ಹತ್ರ ತನ್ನಂಗೆ ಕಾಣಿಸೋ ತರ ಮಾಡುತ್ತೆ. ದಟ್ ಈಸ್ ಅ ವರ್ಕಿಂಗ್ ಆಫ್ ದ ಟೆಲಿಸ್ಕೋಪ್. ಲೆಟ್ ಅಸ್ ಕನ್ಸಿಡರ್ ಟೈಪ್ಸ್ ಆಫ್ ದ ಟೆಲಿಸ್ಕೋಪ್. 2 ಟೈಪ್ಸ್ ಇದೆ. ಒಂದು ರಿಫ್ರಾಕ್ಟಿಂಗ್ ಟೆಲಿಸ್ಕೋಪ್, ಇನ್ನೊಂದು ರಿಫ್ಲೆಕ್ಟಿಂಗ್ ಟೆಲಿಸ್ಕೋಪ್. ಸೊ ಆಸ್ ಯೂಶುವಲ್ the words are self-explanatory. Words ತನ್ನಷ್ಟಕ್ಕೆ ತಾನೇ ಮೀನಿಂಗ್ ನ ಕೊಡ್ತಿದೆ. ರಿಫ್ರಾಕ್ಟಿಂಗ್ ಅಂಡ್ ರಿಫ್ರಾಕ್ಟಿಂಗ್ ಟೆಲಿಸ್ಕೋಪ್ ಅಲ್ಲಿ ಲೈಟ್ ರೇಸ್ ರಿಫ್ರಾಕ್ಟ್ ಆಗುತ್ತೆ, ರಿಫ್ಲೆಕ್ಟಿಂಗ್ ಟೆಲಿಸ್ಕೋಪ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಅದೇ ಬಿಡಿ, ಇವೆಲ್ಲ ಫಾಲ್ತು. ಸೊ ಇದಕ್ಕಿಂತ ಮೊದಲು ಸೊ ಲೆಟ್ ಅಸ್ ಡಿಫೈನ್ ಮ್ಯಾಗ್ನಿಫಿಕೇಶನ್ ಆಫ್ ಎ ಟೆಲಿಸ್ಕೋಪ್. ಮ್ಯಾಗ್ನಿಫಿಕೇಶನ್ ಅಥವಾ ಮ್ಯಾಗ್ನಿಫೈಯಿಂಗ್ ಪವರ್, ಆಂಗುಲರ್ ಮ್ಯಾಗ್ನಿಫಿಕೇಶನ್ ಅಂತಾನು ಕರೀತಾರೆ. ಸೊ ನೋಡಿ, ಯಾವುದೋ ಒಂದು ದೂರದಲ್ಲಿರ್ತಕ್ಕಂಥ ಆಬ್ಜೆಕ್ಟ್ ಇಷ್ಟು ಕಾಣಿಸ್ತಿದೆ ಅಂತ ಅನ್ಕೊಳ್ಳಿ. ದೂರದಿಂದ ನೋಡಿದಾಗ ನಾನು ಈ ಕಡೆಯಿಂದ ನೋಡ್ತೀನಿ. ಸೊ ದೂರದಲ್ಲಿರ್ತಕ್ಕಂಥ ಆಬ್ಜೆಕ್ಟ್ ಇಷ್ಟು ಕಾಣಿಸ್ತಿದೆ. ಸೊ ಈಗ ಇದು ಬರೀ ಗಣ್ಣಲ್ಲಿ ನೋಡಿದಾಗ ಎಷ್ಟು ಆಂಗಲ್ ಸಬ್ಟೆಂಡ್ ಆಗತ್ತೆ ಅದನ್ನ ನಾನು ಆಲ್ಫಾ ಅಂತ ಕರಿತೀನಿ. ಆಯ್ತಾ ಹೇಳಿದ್ದು? ಸೊ ಬರೀ ಗಣ್ಣಲ್ಲಿ ನೋಡಿದಾಗ ಎಷ್ಟು ಆಂಗಲ್ ಸಬ್ಟೆಂಡ್ ಆಗತ್ತೆ ಅದನ್ನ ಆಲ್ಫಾ ಅಂತ ಕರಿತೀನಿ. ಸೊ ದಿಸ್ ಇಸ್ ದ ವಿಜುವಲ್ ಆಂಗಲ್ ಫಾರ್ಮ್ಡ್ ವೆನ್ ಸೀಡ್ ನೇಕೆಡ್. ಬರೀ ಗಣ್ಣಲ್ಲಿ ನೋಡಿದಾಗ ಎಷ್ಟು ಆಂಗಲ್ ಸಬ್ಟೆಂಡ್ ಆಗುತ್ತೋ ಅದನ್ನ ಆಲ್ಫಾ. ಈಗ ಇದೇ ಆಬ್ಜೆಕ್ಟ್ ನ ಒಂದು ಟೆಲಿಸ್ಕೋಪ್ ಇಟ್ಟು ನೋಡಿದಾಗ ಇದೇನ್ ಮಾಡುತ್ತೆ, ಹತ್ರ ತರತ್ತೆ. ಸೊ ಹತ್ರ ತನಾಗ ಏನಾಗುತ್ತೆ, ಇಟ್ ಇನ್ಕ್ರೀಸಸ್, ಸೈಜ್ ಇನ್ಕ್ರೀಸ್ ಆದಂಗೆ ಕಾಣಿಸುತ್ತೆ. ಅದೇ ದೂರದಲ್ಲಿರೋ ಆಬ್ಜೆಕ್ಟ್ ನ ಸೊ ನಾನು ಇದೇ ಆಬ್ಜೆಕ್ಟ್ ನ ಕ್ಯಾಮ್ರಾ ಹತ್ರ ತರ್ತೀನಿ ನೋಡಿ, ಹತ್ರ ಬರ್ತಿದ್ರೆ ಸೊ ಸೈಜ್ ಇನ್ಕ್ರೀಸ್ ಆದಂಗೆ ಕಾಣಿಸ್ತಿದೆ. ಅಂದ್ರೆ ವಿಜುವಲ್ ಆಂಗಲ್ ಏನಾಗ್ತದೆ, ಇನ್ಕ್ರೀಸ್ ಆಗ್ತದೆ. ಸೊ ಇದೇ ಆಬ್ಜೆಕ್ಟ್ ನ ನಾನೊಂದು ಮೈಕ್ರೋಸ್ಕೋಪ್ ಅಲ್ಲ ಟೆಲಿಸ್ಕೋಪ್ ಮುಖಾಂತರ ನೋಡಿದಾಗ ಆಂಗಲ್ ಏನ್ ಸಬ್ಟೆಂಡ್ ಆಗತ್ತೋ ಅದನ್ನ ನಾನು ವಿಜುವಲ್ ಆಂಗಲ್ ಬೀಟಾ ಅಂತ ಕರಿತೀನಿ. ಸೊ ದೇರ್ಫೋರ್ ದ ಮ್ಯಾಗ್ನಿಫಿಕೇಶನ್ ಇಸ್ ಡಿಫೈನ್ಡ್ ಆಸ್ ಬೀಟಾ ಡಿವೈಡೆಡ್ ಬೈ ಆಲ್ಫಾ. ಬೀಟಾ ಅಂದ್ರೆ ಏನು? ವಿಜುವಲ್ ಆಂಗಲ್ when viewed through microscope. Microscope ಅಲ್ಲ, telescope. When viewed through telescope, that is beta divided by visual angle when viewed
ಥ್ರೂ ನೆಕೆಡ್ ಐ ಬರೀ ಗಣ್ಣಲ್ಲಿ ನೋಡಿದಾಗ ಎಷ್ಟು ಆಂಗಲ್ ಸಬ್ಟೆಂಡ್, ಅಲ್ಲಿ ಮೈಕ್ರೋಸ್ಕೋಪ್ ಅಲ್ಲಿ ಆಲ್ಫಾನ ಡಿ ಅಲ್ಲಿಟ್ಟು ಎಷ್ಟು ಆಂಗಲ್ ಸಬ್ಟೆಂಡ್ ಆಗ್ತಿದೆ ಅದನ್ನ ಆಲ್ಫಾ ಅಂತ ಹೇಳಿದ್ವಿ. ಸೊ ಇಲ್ಲಿ ಡಿ ಏನಿ ಕಂಡೀಷನ್ ಇಲ್ಲ. ಸೊ ಎಲ್ಲೇ ಫಾರ್ಮ್ ಆಗ್ಲಿ ಅಂದ್ರೆ ದೂರದಲ್ಲಿ ಇರ್ತಕ್ಕಂಥ ಆಬ್ಜೆಕ್ಟ್ ಬರೀ ಗಣ್ಣಲ್ಲಿ ನೋಡಿದಾಗ ಎಷ್ಟು ಆಂಗಲ್ ಸಬ್ಟೆಂಡ್ ಆಗುತ್ತೆ ಅದನ್ನ ನಾವು ಆಲ್ಫಾ ಅಂತ ಕರಿತೀವಿ. ಅದೇ ಆಬ್ಜೆಕ್ಟ್ ನ ಟೆಲಿಸ್ಕೋಪ್ ಮುಖಾಂತರ ಹೀಗೆ ಫೋಕಸ್ ಮಾಡಿ ನೋಡಿದಾಗ ಎಷ್ಟು ಆಂಗಲ್ ಸಬ್ಟೆಂಡ್ ಆಗುತ್ತೆ ಅದನ್ನ ಬೀಟಾ ಅಂತ ಕರೆದಿದ್ವಿ. ಸೊ ಇಷ್ಟು ಕನ್ಫರ್ಮ್ ಆಗಿದ್ರೆ ಸೊ ವಿಲ್ ಗೋ ಟು ದ ಟೈಪ್ಸ್ ಆಫ್ ದ ಆಬ್ಜೆಕ್ಟ್. ನೋಡಿ ಬೇಸಿಕಲಿ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಒಂದು ಟೆಲಿಸ್ಕೋಪ್ ನ ನೋಡೋದು ಯಾವ ಆಬ್ಜೆಕ್ಟ್ ನ ದೂರದಲ್ಲಿ ಇರ್ತಕ್ಕಂಥ ಆಬ್ಜೆಕ್ಟ್ ಟೆಲಿಸ್ಕೋಪ್ ಫೋಕಲ್ ಅಲ್ಲಿ ಲೆನ್ಸ್ ನ ಯೂಸ್ ಮಾಡ್ತೀವಿ. ನಾ ಹೇಳ್ತೀನಿ. ಸೊ ಲೆನ್ಸ್ ಫೋಕಲ್ ಅಂತ 5 ಸೆಂಟಿಮೀಟರ್ 20 ಸೆಂಟಿಮೀಟರ್ ಅಥವಾ 1 ಮೀಟರ್ ವರೆಗೂ ಇರ್ಬೋದು. ದೂರದಲ್ಲಿ ಇರ್ತಕ್ಕಂಥ ಆಬ್ಜೆಕ್ಟ್ 1 ಕಿಲೋಮೀಟರ್ ದೂರದಲ್ಲಿ ಅಥವಾ 150 ಮಿಲಿಯನ್ ಕಿಲೋಮೀಟರ್ ಅಲ್ಲಿ ಇರ್ತಕ್ಕಂಥ ಯಾವುದೋ ಒಂದು ಸ್ಟಾರ್ ನ ಅಥವಾ ಪ್ಲಾನೆಟ್ ನ ನೋಡೋಕೆ ಯೂಸ್ ಮಾಡ್ತೀವಿ. ಯೂಶಲಿ ಆಬ್ಜೆಕ್ಟ್ ಇನ್ಫಿನಿಟಿಯಲ್ಲಿ ಇದೆ ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ನಾವು ಯೂಸ್ ಮಾಡೋದು 5 ಸೆಂಟಿಮೀಟರ್ ಫೋಕಲ್ ಅಂತ. ಪಕ್ಕದ ಏರಿಯಾ ಹಾಸ್ಟೆಲ್ ನ ನೋಡ್ತಾರೆ ಎಷ್ಟು ಡಿಸ್ಟೆನ್ಸ್ ಇರುತ್ತೆ, 3 ಕಿಲೋಮೀಟರ್ ಇರುತ್ತೆ ಅಥವಾ ಅಟ್ಲೀಸ್ಟ್ 1.5 ಕಿಲೋಮೀಟರ್ ಇರುತ್ತೆ, ಅಟ್ಲೀಸ್ಟ್ 100 ಮೀಟರ್ ಇರುತ್ತೆ. ಸೊ ಇದು ಕಂಪೇರ್ ಮಾಡಿದ್ರೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಇನ್ಫಿನಿಟಿ ಅಂತ ತಗೋಬೇಕಾಗತ್ತೆ. ಸೊ ಇದನ್ನ ಗಮನದಲ್ಲಿ ಇಡಬೇಕಾಗತ್ತೆ. ಸೊ ಲೆಟ್ ಅಸ್ ಡಿಸ್ಕಸ್ ರಿಫ್ರಾಕ್ಟಿಂಗ್ ಟೆಲಿಸ್ಕೋಪ್. ಫಸ್ಟ್ ಟೈಪ್ ಆಫ್ ಟೆಲಿಸ್ಕೋಪ್ ದಟ್ ಈಸ್ ರಿಫ್ರಾಕ್ಟಿಂಗ್. ರೆಕಾರ್ಡ್ ಆಗ್ತಿದ್ಯಾ? ಆಗ್ತಿದೆ. ಸುಮಾರು ಸತಿ ರೆಕಾರ್ಡಿಂಗ್ ಇದು ಆಗ್ತಿದೆ ಅಂತ ಪಾಠ ಮಾಡ್ತಾನೆ ಇರ್ತೀನಿ. ಒಂದ್ಸತಿ ಮೈಕ್ ಆಫ್ ಆಗಿರುತ್ತೆ, ಇನ್ನೊಂದ್ಸತಿ ರೆಕಾರ್ಡಿಂಗ್ ಆನ್ ಮಾಡಿರಲ್ಲ. ಸೊ ಏನ್ ಮಾಡಕ್ ಆಗಲ್ಲ, ಇಟ್ ಹ್ಯಾಪನ್ಸ್. ಕಬಿ ಹೋತಾ ಹೈ ಬೇಟಾ. ಓಕೆ, ಸೊ ಬನ್ನಿ ನೋಡೋಣ ರಿಫ್ರಾಕ್ಟಿಂಗ್ ಟೆಲಿಸ್ಕೋಪ್. ಸೊ ರಿಫ್ರಾಕ್ಟಿಂಗ್ ಟೆಲಿಸ್ಕೋಪ್ ಹೆಡಿಂಗ್ ಹಾಕೊಳ್ಳಿ. ಇದರಲ್ಲಿ ಎರಡು ಲೆನ್ಸ್ ಇರುತ್ತೆ. ಒಂದನ್ನ ಆಬ್ಜೆಕ್ಟಿವ್ ಅಂತ ಕರಿತೀನಿ, ಇನ್ನೊಂದನ್ನ ಐ ಪೀಸ್ ಅಂತ ಕರಿತೀನಿ. ಸಬ್ಜೆಕ್ಟಿವ್ ಅಲ್ಲ, ಐ ಪೀಸ್. ಸೊ ಲೆಟ್ ಮೀ ಕನ್ಸಿಡರ್ 2 ಲೆನ್ಸಸ್. ನಾನ್ ಮಾತಾಡ್ತಾ ಇರೋ ರಿಫ್ರಾಕ್ಟಿಂಗ್ ಟೆಲಿಸ್ಕೋಪ್ ಬಗ್ಗೆ. ಸೊ 2 ಲೆನ್ಸಸ್ ನ ಅಸ್ಯೂಮ್ ಮಾಡ್ಕೊಳ್ಳೋಣ. ಒಂದು ದಿಸ್ ಇಸ್ ಕಾಲ್ಡ್ ಆಸ್ ಆಬ್ಜೆಕ್ಟಿವ್ and common principal axis ಇಂದ ಒಂದು ಐ ಪೀಸ್ ನ ತಗೊಂತೀವಿ. ಸೊ 2 ಲೆನ್ಸ್ ಇದೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಐ ಪೀಸ್. ಸೊ ಯಾಕೆ ಇದನ್ನ ಐ ಪೀಸ್ ಅಂತೀವಿ, ಯಾಕೆ ಅದನ್ನ ಆಬ್ಜೆಕ್ಟಿವ್ ಅಂತೀವಿ? ಸೊ ಆಬ್ಜೆಕ್ಟ್ ಗೆ ರೇಸ್ ಇಲ್ಲಿಂದ ಬರುತ್ತೆ, ಅದಕ್ಕೆ ಆಬ್ಜೆಕ್ಟಿವ್ ಅಂತ ಕರಿತೀವಿ. ನಾವು ಕಣ್ಣನ್ನ ಇಲ್ಲಿಟ್ಟು ಮಿಟುಕ್ಸ್ಕೊಂಡು ಇಲ್ಲಿ ನೋಡ್ತೀವಿ, ಹಾಗಾಗಿ ಇದನ್ನ ಐ ಪೀಸ್ ಅಂತ ಕರಿತೀವಿ. ಕಣ್ ಮುಂದೆ ಇರೋ ಪೀಸ್ ನ ಐ ಪೀಸ್ ಅಂತ ಕರಿತೀವಿ. ಸೊ ಲಾಜಿಕಲಿ ಹೆಸರು ಕರೆಕ್ಟ್ ಆಗಿದೆ. ಸೊ ನೋಡಿ ಇಲ್ಲಿ ಯೂಶಲಿ ಟೆಲಿಸ್ಕೋಪ್ ನ ಡಿಸೈನ್ ಮಾಡುವಾಗ, ಎಂತ ಟೆಲಿಸ್ಕೋಪ್, ರಿಫ್ರಾಕ್ಟಿಂಗ್ ಟೆಲಿಸ್ಕೋಪ್ ನ ಡಿಸೈನ್ ಮಾಡುವಾಗ ಆಬ್ಜೆಕ್ಟಿವ್ ಫೋಕಲ್ ಲೆಂತ್ ಜಾಸ್ತಿ ಇರೋದನ್ನ ತಗೊಂತೀವಿ. ಲಾರ್ಜ್ ಫೋಕಲ್ ಲೆಂತ್ ನೋಡಿ ರಿವರ್ಸ್ ಆಗ್ತಿದೆ. ಸೊ ಮೈಕ್ರೋಸ್ಕೋಪ್ ಅಲ್ಲಿ ಇದು ಈ ಕಡೆ ಇರೋ ಸಣ್ಣ ಆಬ್ಜೆಕ್ಟಿವ್ ಸಣ್ಣದಾಗಿತ್ತು, ಇದು ದೊಡ್ಡದಾಗಿತ್ತು. ಇದು ಜಸ್ಟ್ ರಿವರ್ಸ್ ಆಗ್ತಿದೆ. ಲಾರ್ಜ್ ಫೋಕಲ್ ಲೆಂತ್ ಆಫ್ ದ ಆಬ್ಜೆಕ್ಟಿವ್ ಅಂಡ್ ಲಾರ್ಜ್ ಅಪರ್ಚರ್. ಸೊ ಇದನ್ನು ಕೇಳಿದರೆ ಯಾಕೆ ಲಾರ್ಜ್ ಅಪರ್ಚರ್ ಇರಬೇಕು ಈ ಲೆನ್ಸ್ಗೆ ಅಂದ್ರೆ ದೂರದಲ್ಲಿರೋ ಆಬ್ಜೆಕ್ಟ್ ಇಂದ ಬರೋ ರೇಸ್ ಲಿಮಿಟೆಡ್. ಅರೆ ಮೈಕ್ರೋಸ್ಕೋಪ್ ಅಲ್ಲಿ ಏನಾಗ್ತಾ ಇತ್ತು, ಹತ್ರ ಇರ್ತಿತ್ತು ಆಬ್ಜೆಕ್ಟಿವ್, ರೇಸ್ ಎಲ್ಲ ರೀಚ್ ಆಗ್ತಾ ಇತ್ತು, ನಮ್ಗೆ ಕಾಣ್ತಿತ್ತು. ಬಟ್ ಇಲ್ಲಿ ದೂರದಲ್ಲಿರ್ತಕ್ಕಂಥ ಯಾವುದೋ ಒಂದು ಪಕ್ಕದ ಏರಿಯಾ ಹಾಸ್ಟೆಲ್ ಇಂದ ಬರ್ತಕ್ಕಂಥ ಲೈಟ್ ರೇಸ್ ಓಕೆ, ದೂರದಲ್ಲಿರ್ತಕ್ಕಂಥ ಚಂದಮಾಮ ಇಂದ ಬರ್ತಕ್ಕಂಥ ಲೈಟ್ ರೇಸು ಲಿಮಿಟೆಡ್ ಆಗಿದೆ. ಅರೆ ಎಲ್ಲಾ ಕಡೆ ರೇಸ್ ಹೋಗ್ತಿರತ್ತಪ್ಪ, ಈ ಲೆನ್ಸ್ ಕಡೆಗೆ ಎಲ್ಲಾ ರೇಸು ಬರುತ್ತೆ? ಇಲ್ಲ, ಲಿಮಿಟೆಡ್ ರೇಸ್ ಬರುತ್ತೆ. ಹಾಗಾಗಿ ಈ ಕಲೆಕ್ಷನ್ ಎಬಿಲಿಟಿ ಜಾಸ್ತಿ ಇರಬೇಕು. ಈ ಲೆನ್ಸ್ದು ಗ್ರಾಸ್ಪಿಂಗ್ ಪವರ್ ಜಾಸ್ತಿ ಇದ್ದಾಗ ನಮ್ಗೆ ಇಮೇಜ್ ಕ್ಲಾರಿಟಿ ಸಿಗತ್ತೆ. ಯಾಕಂದ್ರೆ ಅಲ್ಲೆಲ್ಲೋ ಚಂದಮಾಮ ಇದ್ರೆ ಎಲ್ಲಾ ಕಡೆ ಲೈಟ್ ಎಮಿಟ್ ಮಾಡ್ತಾ ಇರತ್ತೆ, ನಮಗ್ ಬೇಕಾಗಿರೋ ಲೈಟ್ ರಿಸೀವ್ ಮಾಡ್ಕೋಬೇಕಂದ್ರೆ ಈ ಅಪರ್ಚರ್ ಜಾಸ್ತಿ ಇರಬೇಕು. ಸೊ ದಿಸ್ ಇಸ್ ಒನ್ ಆಫ್ ದ PYQ. ಸೊ ಯಾಕೆ ಲಾರ್ಜರ್ ಅಪರ್ಚರ್ ಯೂಸ್ ಮಾಡ್ತಾರೆ? ಸೊ ಟು ಎನೇಬಲ್ ಟು ಕಲೆಕ್ಟ್, ಜಾಸ್ತಿ ಲೈಟ್ ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಇದು ಎನೇಬಲ್ ಮಾಡುತ್ತೆ. ಹಾಗಾಗಿ ಲಾರ್ಜರ್ ಅಪರ್ಚರ್ ಯೂಸ್ ಮಾಡ್ತೀವಿ. ಸೊ ನಾವು ಲಾರ್ಜ್ ಫೋಕಲ್ ಲೆಂತ್, ಲಾರ್ಜ್ ಅಪರ್ಚರ್ ಯಾವುದಕ್ಕೆ? ಆಬ್ಜೆಕ್ಟಿವ್ಗೆ. ಅಂಡ್ ಐ ಪೀಸ್ ಆಫ್ ಸ್ಮಾಲ್ ಫೋಕಲ್ ಲೆಂತ್ ಇದನ್ನ FE ಅಂತ ಕರಿತೀನಿ. ಫೋಕಲ್ ಲೆಂತ್ ಆಫ್ ದ ಐ ಪೀಸ್ ಇಸ್ FE and focal length of the objective is FO and small aperture. So as usual, small aperture. So in specific ಆಗಿ ಮೆನ್ಷನ್ ಮಾಡೋಷ್ಟಿಲ್ಲ. So it consists of 2 lens. So ನಾವು ಯೂಶಲಿ ಆಬ್ಜೆಕ್ಟ್ ನ ಎಲ್ಲಿಂದ ಎಲ್ಲಿರ್ತೀವಿ? ಆಬ್ಜೆಕ್ಟ್ ಯಾವ ಆಬ್ಜೆಕ್ಟ್ ನ ನೋಡ್ತೀವಿ? ಇನ್ಫಿನಿಟಿಯಲ್ಲಿ ಇರ್ತಕ್ಕಂಥ ಆಬ್ಜೆಕ್ಟ್ ನ ನೋಡ್ತೀವಿ. ಸೊ ಲೆಟ್ ಅಸ್ ಕನ್ಸಿಡರ್ ಇನ್ಫಿನಿಟಿಯಲ್ಲಿ ಯಾವುದೋ ಒಂದು ಆಬ್ಜೆಕ್ಟ್ ಇದೆ ಅಂತ ಅನ್ಕೊಳ್ಳೋಣ. ಅದರ ಹೆಸರು A ಮತ್ತೆ B ಅಂತ ಕರೆಯೋಣ. AB is an object which is at infinity. ಅಲ್ಲೆಲ್ಲೋ ಇದೆ ದೂರದಲ್ಲಿ, ಪಕ್ಕದ ಹಾಸ್ಟೆಲ್ ಯಾವುದೋ ಒಂದು ಮರನ ನೋಡ್ತೀವಿ, ಅದು ದೂರದಲ್ಲಿದೆ, ಅದ್ರ ಹೆಸರು AB ಅಂತ ಕರೆಯೋಣ. ಈಗ ಅಲ್ಲಿಂದ ಬರ್ತಕ್ಕಂಥ ರೇಸ್ ಯಾವ ತರ ಇರುತ್ತಪ್ಪ? ಪ್ಯಾರಲಲ್ ಆಗಿರುತ್ತೆ. ಆಮೇಲೆ ಪ್ಯಾರಲಲ್ ರೇಸ್ ಕಮ್ಸ್ ಟು ಆಬ್ಜೆಕ್ಟಿವ್ ಅಂಡ್ ಫಾಲ್ಸ್ ಆನ್ ದಿಸ್ ಒನ್. ಓಕೆ, ಸೊ ಇಲ್ಲಿ ರೇಸ್ ಬೀಳುತ್ತೆ, ಒಂದು ರೇ ಆಪ್ಟಿಕಲ್ ಸೆಂಟರ್ ಇಂದ ಪಾಸ್ ಆಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಡಿವಿಯೇಷನ್ ಇಲ್ದಿರ ಹಾಗೆ ಹೋಗ್ಬಿಡುತ್ತೆ.
ಸೊ ದಟ್ ಈಸ್ ಅ ರೂಲ್ ನಂಬರ್ 3 ಆಫ್ ಇಮೇಜ್ ಫಾರ್ಮೇಶನ್. ನೆನಪಿದ್ಯಾ? ಸೊ ಒಂದು ರೇ ಹಾಗೆ ಪಾಸ್ ಆಗುತ್ತೆ, ಇನ್ನೊಂದು ರೇ a ray coming from another side of the object falls on this one and converges. Illello converge agate such that the final image by this one will be obtained somewhere here. Elli obtain agate andre focal plane alli obtain agate. I repeat, focal plane. By iveradu parallel rays ಏನಾಗುತ್ತೆ, ಕನ್ವರ್ಜ್ ಆಗಿ ಒಂದು ರೇ ವಿತೌಟ್ ಕನ್ವರ್ಷನ್ ವಿತೌಟ್ ಡಿವಿಯೇಷನ್ ಇಟ್ ಪಾಸಸ್ ಥ್ರೂ ಆಪ್ಟಿಕಲ್ ಸೆಂಟರ್. ಇದು ಆಪ್ಟಿಕಲ್ ಸೆಂಟರ್ ಓ. ಇನ್ನೊಂದು ರೇ ಏನಾಗುತ್ತೆ, ಇಲ್ಲಿ ಬಂದು ಹೀಗೆ ಹೋಗ್ಬೇಕಾಗ್ತಕ್ಕಂಥ ಕನ್ವರ್ಜ್ ಆಗಿ ಸೊ ಫೈನಲ್ ಇಮೇಜ್ ನಮಗೆ ಫೋಕಲ್ ಪ್ಲೇನ್ ಅಲ್ಲಿ ಒಬ್ಟೈನ್ ಆಗುತ್ತೆ. ಹಾಗಾದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಸೊ ಇವೆರಡು ಪ್ಯಾರಲಲ್ ರೇಸ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಆಗಿದೆ. ಇವೆರಡು ಏನಾದ್ರು ಪ್ರಿನ್ಸಿಪಲ್ ಆಕ್ಸಿಸ್ ಗೆ ಪ್ಯಾರಲಲ್ ಆಗಿದ್ರೆ ಸೊ ಇದು ಬಂದು ಇಲ್ಲಿ ಕನ್ವರ್ಜ್ ಆಗ್ತಿತ್ತು, ಹೌದಾ? ಸೊ ಇವೆರಡು ಇದಕ್ಕೆ ಪ್ಯಾರಲಲ್ ಆಗಿಲ್ಲ. ಸೊ ಎ ಸೆಟ್ ಆಫ್ ಪ್ಯಾರಲಲ್ ರೇಸ್ ಆಫ್ಟರ್ ರಿಫ್ರಾಕ್ಷನ್ converges on a principal focal plane ಅಲ್ಲಿ ಫಾರ್ಮ್ ಆಗುತ್ತೆ. ಸೊ ಹಾಗಾದ್ರೆ ಈ ಡಿಸ್ಟೆನ್ಸ್ ಏನಿರತ್ತಪ್ಪ ಅಂದ್ರೆ ಸೊ ದಿಸ್ ಇಸ್ ಪ್ರಿನ್ಸಿಪಲ್ ಫೋಕಸ್ ಆಫ್ ದ ಆಬ್ಜೆಕ್ಟಿವ್, ದಿಸ್ ಇಸ್ ಅ ಫೋಕಲ್ ಲೆಂತ್ ಆಫ್ ದ ಆಬ್ಜೆಕ್ಟಿವ್. ಅರ್ಥ ಆಗ್ತಿದ್ಯಾ? ಪ್ಲೇನ್ ಅಲ್ಲಿ ಎಲ್ಲೋ ಒಂದ್ ಕಡೆ ಇಮೇಜ್ ಫಾರ್ಮ್ ಆಗುತ್ತೆ. ಐ ಹೋಪ್ ಯು ಅಂಡರ್ಸ್ಟುಡ್. ನಾ ಹೇಳಿದ್ದೀನಿ ಆಲ್ರೆಡಿ ಫೋಕಲ್ ಪ್ಲೇನ್ ಅಂದ್ರೆ ಏನು ಅಂತ. ಸೊ ಈಗ ದ ಇಮೇಜ್ ಫಾರ್ಮ್ಡ್ ಬೈ ಆಬ್ಜೆಕ್ಟಿವ್ ಸರ್ವ್ಸ್ ಆಸ್ ಅ ಇಮೇಜ್ ಫಾರ್ ದ ಐ ಪೀಸ್. The image formed by the objective serves as an object for the eyepiece. ಇದಕ್ಕೆ eyepiece ಗೆ ಇದು ಆಬ್ಜೆಕ್ಟ್ ತರ ಸರ್ವ್ ಮಾಡುತ್ತೆ. ಸೊ ನೋಡಿ ಇದು FO ಇರುತ್ತೆ. ಕಂಪೇರ್ ಟು ದಿಸ್ ಒನ್ ದ ಫೋಕಲ್ ಲೆಂತ್ ಆಫ್ ದ eyepiece will be less. FE ಅಂತ ಅನ್ಕೊಳ್ಳೋಣ. ಸೊ this is the focal length of the eyepiece, this is the focal length of the object. ಸೊ ಇದೊಂದು ಕಂಡೀಷನ್ ನ ಬರ್ಕೊಳ್ಳಿ, focal length of the objective is greater than focal length of the eyepiece. ಎಲ್ಲಿ? in ಟೆಲಿಸ್ಕೋಪ್ ನಲ್ಲಿ ಈ ಕಂಡೀಷನ್ ನೆನ್ಪಿಟ್ಕೊಳ್ಳಿ. ಸೊ ಯೂಶಲಿ ಇದು 100 ಸೆಂಟಿಮೀಟರ್ ಇಟ್ಟಿದ್ರೆ ಇದು 1 ಇಟ್ಟಿರ್ತಾರೆ. 100 and 1 ಪ್ರಾಬ್ಲಮ್ಸ್ ಮಾಡುವಾಗ ಒಂದು ಎಕ್ಸಾಂಪಲ್ ತಗೋತೀನಿ, ವಿಲ್ ಗೆಟ್ ಅನ್ ಐಡಿಯಾ. ಸೊ ನಾವ್ ದಿಸ್ ಇಮೇಜ್ ಫಾರ್ಮ್ಸ್ ಆಸ್ ಅ ಆಬ್ಜೆಕ್ಟ್. ಇದಕ್ಕೆ ಆಬ್ಜೆಕ್ಟ್ ತರ ಬಿಹೇವ್ ಮಾಡುತ್ತೆ. ಸೊ ಇದೇನಾಗುತ್ತೆ, ಇಲ್ಲೊಂದು ಇಮೇಜ್ ಆಬ್ಜೆಕ್ಟ್ ಇದೆ ಅಂತ ಅನ್ಕೊಂಡು ಈ ರೇಸ್ ಬಂದು principal focus in the pass agate. So let me call this as a FE. So another ray which is passing through optical center will passes without any deviation. So ನೋಡಿ ಇದೆಂತ ರೇಸ್, ಡೈವರ್ಜಿಂಗ್ ರೇಸ್ ಮಾರೆ. ಡೈವರ್ಜಿಂಗ್ ರೇಸ್ ಎಂದಿಗೂ ಮೀಟ್ ಆಗೋದಿಲ್ಲ. ಸೊ ಹಾಗಾದ್ರೆ ಏನ್ ಮಾಡೋದು, ಎಕ್ಸ್ಟೆಂಡ್ ಬ್ಯಾಕ್ವರ್ಡ್. ಸೊ ವಿ ಗೆಟ್ ದ ವರ್ಚುವಲ್ ಇಮೇಜ್. ಸೊ ಡೈವರ್ಜಿಂಗ್ ರೇಸ್ ನಾವ್ ಇಲ್ಲಿ ಕಣ್ಣಿಟ್ಟು ನೋಡಕ್ಕೆ ಟ್ರೈ ಮಾಡ್ತಾ ಇದೀವಿ, ಅಲ್ಲಿ ಇಮೇಜ್ ಫಾರ್ಮ್ ಆಗಲ್ಲ. ಸ್ಕ್ರೀನ್ ಇಟ್ಟಿದ್ರೆ ಇಮೇಜ್ ಫಾರ್ಮ್ ಆಗಲ್ಲ. ಬಟ್ ಇಲ್ಲಿಂದ ನೋಡಿದಾಗ ವೆನ್ ಐ ಲುಕ್ ಫ್ರಮ್ ಹಿಯರ್, ಇಲ್ಲಿಂದ ನೋಡಿದಾಗ ಇಮೇಜ್ ಇಲ್ಲೆಲ್ಲೋ ಫಾರ್ಮ್ ಆದಂಗೆ ಅನ್ಸುತ್ತೆ. ಸೊ ದಟ್ ಈಸ್ ಅ ವರ್ಚುವಲ್ ಆಬ್ಜೆಕ್ಟ್. ಹೌದಾ? ಟಿಡಿಂಗ್ ಸೊಟ್ಟ ಆಯ್ತಾ? ಕಾಣಿಸ್ತಿದ್ಯಾ ಸ್ಕ್ರೀನ್ ಅಲ್ಲಿ? ಓಕೆ, ಬೆಟರ್. ಸೊ ಮತ್ತೆ ಈ ರೇನ ಬ್ಯಾಕ್ ಸೈಡ್ ಎಕ್ಸ್ಟೆಂಡ್ ಮಾಡಿದ್ರೆ ಇದು ಎಲ್ಲೆಲ್ಲೋ ಬಂದು ಮೀಟ್ ಆದಂಗೆ ಅನಿಸುತ್ತಿದೆ ಯಾಕೋ ಇಂದು. ಓಕೆ, ಕಮಿಂಗ್ ಬ್ಯಾಕ್. ಸೊ ದಿಸ್ ಫಾರ್ಮ್ಸ್ ದ ಫೈನಲ್ ಇಮೇಜ್. ಇದು ಫೈನಲ್ ಇಮೇಜ್ ತರ ಬಿಹೇವ್ ಮಾಡುತ್ತೆ. ಸೊ ಇದು AB ಅನ್ಕೊಂಡ್ರೆ ಇದನ್ನ A', B' ಅಂತ ಕರಿತೀನಿ. ಮತ್ತೆ ಇದು A', ಅಂತ ಕರಿತೀನಿ. ಸೊ ದಟ್ ಈಸ್ ಅ ಫೈನಲ್ ಇಮೇಜ್ ಒಬ್ಟೈನ್ಡ್ ಬೈ ದ ಟೆಲಿಸ್ಕೋಪ್. ಅರ್ಥ ಆಗ್ತಿದೆಯಾ ಹೇಳ್ತಿರೋದು? ಸೊ ಈಗ ಮ್ಯಾಗ್ನಿಫಿಕೇಶನ್ ನ ಡಿಫೈನ್ ಮಾಡೋಣ. ಮ್ಯಾಗ್ನಿಫಿಕೇಶನ್ ಅಂದ್ರೆ ಏನು? ಮ್ಯಾಗ್ನಿಫಿಕೇಶನ್ ಇಸ್ ಈಕ್ವಲ್ಸ್ ಟು ಬೀಟಾ ಬೈ ಆಲ್ಫಾ. ಅರೆ ಬೀಟಾ ಅಂದ್ರೆ ಏನು? ಬೀಟಾ ಅಂದ್ರೆ ಏನು? ಇಟ್ ಇಸ್ ಅ ಆಂಗಲ್ ಸಬ್ಟೆಂಡೆಡ್ ಬೈ ದ ಫೈನಲ್ ಇಮೇಜ್. ಇದು ತಾನೆ. ಸೊ ಇಲ್ಲಿಂದ ನೋಡಿದಾಗ ಎಷ್ಟು ಆಂಗಲ್ ಸಬ್ಟೆಂಡ್ ಆಗ್ತಿದೆ ಅದನ್ನ ನಾನು ಬೀಟಾ ಅಂತ ಕರಿತೀನಿ. ದಿಸ್ ಇಸ್ ಬೀಟಾ. ಅರ್ಥ ಆಗ್ತಿದ್ಯಾ? ಸೊ ದಿಸ್ ಇಸ್ ಬೀಟಾ. ಆಲ್ಫಾ ಅಂದ್ರೆ ಏನು? ಬರೀ ಗಣ್ಣಲ್ಲಿ ನೋಡಿದಾಗ ಎಷ್ಟು ಆಂಗಲ್ ಸಬ್ಟೆಂಡ್ ಆಗುತ್ತೆ. ಬರೀ ಗಣ್ಣ ಅಂದ್ರೆ ಈ ಮೈಕ್ರೋಸ್ಕೋಪ್ ನ ಇದನ್ನ ಪಕ್ಕಕ್ಕೆ ತೆಗಿ. ಬರೀ ಗಣ್ಣಲ್ಲಿ ಹಿಂಗ್ ನೋಡಿದಾಗ AB ನ ಎಷ್ಟು ಆಂಗಲ್ ಸಬ್ಟೆಂಡ್ ಆಗುತ್ತೆ, ದಟ್ ಈಸ್ ಕಾಲ್ಡ್ ಆಸ್ ಆಲ್ಫಾ. ಅರ್ಥ ಆಯ್ತಾ ಹೇಳಿದ್ದು? ಸೊ ಈ ಟೆಲಿಸ್ಕೋಪ್ ನ ಪಕ್ಕಕ್ಕೆ ತೆಗೆದ್ಬಿಟ್ಟು ಸುಮ್ನೆ ನಾರ್ಮಲ್ ಆಗಿ ಆತರ ನೋಡಿದ್ರೆ ಎಷ್ಟು ಆಂಗಲ್ ಸಬ್ಟೆಂಡ್ ಆಗುತ್ತೆ ಅದನ್ನ ಆಲ್ಫಾ. ಟೆಲಿಸ್ಕೋಪ್ ಇಂದ ನೋಡಿದಾಗ ಎಷ್ಟು ಆಂಗಲ್ ಸಬ್ಟೆಂಡ್ ಆಗುತ್ತೆ ಅದನ್ನ ಬೀಟಾ ಅಂತ ಕರಿತೀವಿ. ಹೌದಾ? ಸೊ ಈಗ ಈ ಡಿಸ್ಟೆನ್ಸ್ ನಂಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಇದು ಆಲ್ಫಾ ಆಗಿದ್ರೆ ಇದು ಆಲ್ಫಾ ಆಗಿರುತ್ತೆ. ಹೌದಾ? ಯಾಕಂದ್ರೆ ಪ್ರಿನ್ಸಿಪಲ್ ಆಕ್ಸಿಸ್ ಗೆ ಸೇಮ್ ಲೈನ್ ಕಟ್ ಆಗ್ತಿದೆ. ಸೊ ದಿಸ್ ಆಂಗಲ್ ವಿಲ್ ಬಿ ಆಲ್ಫಾ. ಗಬ್ಬಿಗೆ this is principal axis and this angle is alpha. ಇದು ಆಲ್ಫಾ ಆಗಿದೆ. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಮ್ಯಾಗ್ನಿಫಿಕೇಶನ್ ಇಸ್ ಈಕ್ವಲ್ ಟು ಬೀಟಾ ಬೈ ಆಲ್ಫಾ. ನೋಡಿ ಇಲ್ಲೊಂದು ಟ್ರಯಾಂಗಲ್ ಇದೆ. OA', ಆಲ್ಫಾನ ಡಿಫೈನ್ ಮಾಡ್ಬೋದಾ ಯೂಸಿಂಗ್ ಟ್ಯಾನ್ ಫಂಕ್ಷನ್. ಸೊ ಟ್ಯಾನ್ ಆಫ್ ಆಲ್ಫಾ
ಈಸ್ ನಿಯರ್ಲಿ ಈಕ್ವಲ್ ಟು ಆಲ್ಫಾ. ಯಾಕಂದ್ರೆ ಸ್ಮಾಲ್ ಆಂಗಲ್ ಸಬ್ಟೆಂಡ್ ಆಗುತ್ತೆ. ಅದು ದೂರದಲ್ಲಿ ಇರ್ತಕ್ಕಂಥ ಒಂದು ಮರ ಇಲ್ಲಿಂದ ನೋಡಿದಾಗ 1 ಡಿಗ್ರಿ 2 ಡಿಗ್ರಿ ಅಥವಾ ಅರ್ಧ ಡಿಗ್ರಿ ಸಬ್ಟೆಂಡ್ ಆಗುತ್ತೆ. ಅಷ್ಟು ದೊಡ್ಡದಾಗಿರ್ತಕ್ಕಂಥ ಮರ ಚಿಕ್ಕದಾಗಿ ಕಾಣಿಸೋದಂಗೆ ಅದೇ ಆಂಗಲ್ ಸಬ್ಟೆಂಡ್ ಆಗೋದು ಚಿಕ್ಕದಾಗಿ ಇರುತ್ತೆ. ಹಾಗಾಗಿ ಆಲ್ಫಾ ಇಸ್ ವೆರಿ ಸ್ಮಾಲ್. ವೆನ್ ಆಲ್ಫಾ ಇಸ್ ವೆರಿ ಸ್ಮಾಲ್, ಟ್ಯಾನ್ ಆಲ್ಫಾ ಇಸ್ ನಿಯರ್ಲಿ ಈಕ್ವಲ್ ಟು ಆಲ್ಫಾ. ಸೊ ಆ ಟ್ಯಾನ್ ಆಲ್ಫಾನ ನಾನು ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಅಂತ ಬರೀಬಹುದಾ. ಈ ಡಿಸ್ಟೆನ್ಸ್ ಏನಿದೆ, ಸಾರಿ ಇದು ಆಪೋಸಿಟ್, ಇದು ಅಡ್ಜಸೆಂಟ್. ಇದನ್ನೇನಂತ ಕರಿತೀನಿ, ದಟ್ ಈಸ್ ಈಕ್ವಲ್ಸ್ ಟು ಎ ಡ್ಯಾಶ್ ಬಿ ಡ್ಯಾಶ್, ನಂಗೆ ಗೊತ್ತಿಲ್ಲ ಎಷ್ಟಿದೆಯೋ ಹಾಗೆ ಇಲ್ಲಿ, ಎ ಡ್ಯಾಶ್ ಬಿ ಡ್ಯಾಶ್ ಡಿವೈಡೆಡ್ ಬೈ ಈ ಡಿಸ್ಟೆನ್ಸ್ ಅಂತ ಕರಿತೀನಿ, ದಟ್ ಈಸ್ ಅ ಫೋಕಲ್ ಲೆಂತ್ ಆಫ್ ದ ಆಬ್ಜೆಕ್ಟಿವ್, ಎಫ್ ಒ ಅಂತ ಕರಿತೀನಿ. ಆಲ್ಫಾ ಇಸ್ ಈಕ್ವಲ್ಸ್ ಟು ಎ ಡ್ಯಾಶ್ ಬಿ ಡ್ಯಾಶ್ ಡಿವೈಡೆಡ್ ಬೈ ಎಫ್ ಒ. ಸೊ ಈಗ ಅದೇ ತರ ಬೀಟಾನ ಡಿಫೈನ್ ಮಾಡ್ತೀನಿ. ಬೀಟಾ ಅಂದ್ರೆ ಏನು, ವಿಜುವಲ್ ಆಂಗಲ್ ಸಬ್ಟೆಂಡೆಡ್ ಬೈ ಫೈನಲ್ ಇಮೇಜ್, ಹೌದಾ. ಸೊ ಇದು ಫೈನಲ್ ಇಮೇಜ್ ಎಷ್ಟು ಆಂಗಲ್ ಸಬ್ಟೆಂಡ್ ಆಗ್ತಿದೆ ಅದು ಬೀಟಾ. ಅದ್ರ ಬದಲು ನಾನು ಇದನ್ನ ತಗೊಂತೀನಿ, ಜಾಮೆಟ್ರಿಕಲಿ ಸೇಮ್ ಆಗಿದೆ. ಸೊ ದ ಆಂಗಲ್ ಸಬ್ಟೆಂಡೆಡ್ ಬೈ ಎ ಡ್ಯಾಶ್ ಬಿ ಡ್ಯಾಶ್ ವೆನ್ ವ್ಯೂಡ್ ಫ್ರಮ್ ಹಿಯರ್. ಸೊ ಜಾಮೆಟ್ರಿ ಪ್ರಕಾರ ಇವೆರಡು ಸಿಮಿಲರ್ ಟ್ರಯಾಂಗಲ್. ಸೊ ನಾನು ಹೇಳ್ತಿರೋದು ಇದನ್ನ ನಾನು ಓ ಡ್ಯಾಶ್ ಅಂತ ಕರಿತೀನಿ, ಓ ಡ್ಯಾಶ್ ಎ ಡ್ಯಾಶ್ ಬಿ ಡ್ಯಾಶ್ ಅಂಡ್ ಓ ಡ್ಯಾಶ್ ಎ ಡಬಲ್ ಡ್ಯಾಶ್ ಬಿ ಡ್ಯಾಶ್ ಆರ್ ಸಿಮಿಲರ್ ಟ್ರಯಾಂಗಲ್. ಹಾಗಾಗಿ ನಾನು ಬೀಟಾನ ಇಲ್ಲೇ ಡಿಫೈನ್ ಮಾಡ್ಕೊಂತೀನಿ. tan of beta nearly equals to beta, that is equals to a dash b dash divided by e distance, you know, that is object distance for the eyepiece, a dash b dash divided by ue, a dash b dash divided by ue. So now let us define magnification. Magnification is equals to beta by alpha. Beta andre enu, a dash b dash divided by ue whole divided by alpha andre enu, a dash b dash divided by fo. So iveredu damar in ulkondirodenu fo by ue, fo divided by ue. Magnification is equals to focal length of the objective divided by the object distance for eyepiece. This is a general expression. Idenidu, this is the general expression for magnification of a telescope. ಇದನ್ನ ನಾನು ನೋಟ್ ಮಾಡ್ಕೊಂತೀನಿ, ಈ ವರ್ಕಿಂಗ್ ಎಲ್ಲ ಎರೇಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಬೇಕಾದ್ರೆ ಪಾಸ್ ಮಾಡ್ಕೊಳ್ಳಿ, ಸ್ಕ್ರೀನ್ ಶಾಟ್ ತಗೊಳ್ಳಿ ಅಥವಾ ನೋಟ್ ಮಾಡ್ಕೊಳ್ಳಿ. ಸೊ ಐ ಆಮ್ ಗೋಯಿಂಗ್ ಟು ರಿಮೂವ್. ಸೊ ಮ್ಯಾಗ್ನಿಫಿಕೇಶನ್ ಆಫ್ ಎ ಟೆಲಿಸ್ಕೋಪ್ ಇಸ್ fo divided by ue. ಸೊ ದಿಸ್ ಇಸ್ ದ ಜನರಲ್ ಮ್ಯಾಗ್ನಿಫಿಕೇಶನ್. ಇದೇನಿದು ಜನರಲ್ ಮ್ಯಾಗ್ನಿಫಿಕೇಶನ್. ಸೊ ಈ ಮಿಕ್ಕಿದ್ನ ಎರೇಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಸೊ ಈಗ ಮ್ಯಾಗ್ನಿಫಿಕೇಶನ್ ಅಲ್ಲಿ 2 ಕೇಸಸ್ ಇದೆ. ಒಂದು ಮ್ಯಾಕ್ಸಿಮಮ್ ಮ್ಯಾಗ್ನಿಫಿಕೇಶನ್, ಇನ್ನೊಂದು ಮಿನಿಮಮ್ ಮ್ಯಾಗ್ನಿಫಿಕೇಶನ್. ಸೊ ಈಗ ಮ್ಯಾಕ್ಸಿಮಮ್ ಮ್ಯಾಗ್ನಿಫಿಕೇಶನ್ ಯಾವಾಗ ಸಿಗತ್ತಪ್ಪ? ಮ್ಯಾಕ್ಸಿಮಮ್ ಮ್ಯಾಗ್ನಿಫಿಕೇಶನ್ ಯಾವಾಗ ಸಿಗುತ್ತೆ ಸರ್? NCERT ಅಲ್ಲಿ ಕೇಸಸ್ ನ ಕೊಟ್ಟೇ ಇಲ್ಲ. ಓನ್ಲಿ fo by f ಎರಡೇ ಕೇಸಸ್ ನ ಕೊಟ್ಟಿದ್ದಾರೆ. ಕಂದ ಎಕ್ಸರ್ಸೈಸ್ 28 ಮತ್ತೆ 29 ನ ನೋಡು, ಎರಡು ಕೇಸಸ್ ನ ಅಲ್ಲಿ ಪ್ರಾಬ್ಲಮ್ಸ್ ನ ಕೇಳ್ತಿದ್ದಾರೆ. ಡಿಸ್ಕಷನ್ ಮಾಡುವಾಗ ಅವ್ರು ಏನು ಹೇಳೇ ಇಲ್ಲ, ಡೈರೆಕ್ಟ್ ಫಾರ್ಮುಲಾ ಕೊಟ್ಬಿಟ್ಟಿದ್ದಾರೆ ಒಂದೇ ಒಂದು ಕೇಸ್ಗೆ. ಸೊ ಬಟ್ ಎರಡೂ ಕೇಸ್ ರಿಲೇಟೆಡ್ ಪ್ರಾಬ್ಲಮ್ NCERT ಎಕ್ಸರ್ಸೈಸ್ ಅಲ್ಲೇ ಕೊಟ್ಟಿದ್ದಾರೆ. ನಾನು ಎಕ್ಸಾಂಪಲ್ ಹೋಗಿಲ್ಲ ಇನ್ನು. NCERT ಎಕ್ಸರ್ಸೈಸ್ ನಲ್ಲೇ ನಿಮ್ಗೆ ಎರಡೂ ರಿಲೇಟೆಡ್ ಪ್ರಾಬ್ಲಮ್ಸ್ ನ ಕೊಟ್ಟಿದ್ದಾರೆ. ಸೊ ಬನ್ನಿ ಈಗ ಏನ್ ಮಾಡೋಣ, ಮ್ಯಾಕ್ಸಿಮಮ್ ಮ್ಯಾಗ್ನಿಫಿಕೇಶನ್ ಅಂಡ್ ಮಿನಿಮಮ್ ಮ್ಯಾಗ್ನಿಫಿಕೇಶನ್. ಸೊ ದೇರ್ ಆರ್ 2 ಕೇಸಸ್ ಇನ್ telescope also. One for maximum magnification. For maximum magnification ಅದನ್ನ ನಾನು m max ಅಂತ ಕರಿತೀನಿ. ಸೊ ಆಬ್ವಿಯಸ್ಲಿ ಇದು ಕೂಡ ಸ್ಟ್ರೈನ್ ಕೊಡುತ್ತೆ, ಐಗೆ ಕಣ್ಣು ಉರಿ ಎತ್ಕೊಳ್ಳುತ್ತೆ ಜಾಸ್ತಿ ಹೊತ್ತು ನೋಡ್ತಾ ನೋಡ್ತಾ. ಓಕೆ, ಈಗ ಮ್ಯಾಕ್ಸಿಮಮ್ ಮ್ಯಾಗ್ನಿಫಿಕೇಶನ್ ಯಾವಾಗ ಸಿಗತ್ತಪ್ಪ? ಸೊ ನೀವೇನಾದ್ರೂ ಮಾಡಿ ಈ ಲೆಂತ್ ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯು ಅರೇಂಜ್ ದ ಲೆಂತ್. ನಾವು ಈ ತರ ಫೋಕಸ್ ಮಾಡ್ತೀವಲ್ಲ, ಅದೇ ಟೆಲಿಸ್ಕೋಪ್ ಯೂಸ್ ಮಾಡಿದ್ರೆ ನಿಮ್ಗೆ ಐಡಿಯಾ ಬಂದಿರುತ್ತೆ. ಆ ಟ್ಯೂಬ್ ಲೆಂತ್ ಅಡ್ಜಸ್ಟ್ ಮಾಡ್ತೀವಿ. ಅದೇ ಜಾಕ್ ಸ್ಪ್ಯಾರೋ ಯೂಸ್ ಮಾಡ್ತಾನಲ್ಲ, ಇಷ್ಟೊಂದು ಅಂತ. ಜಾಕ್ ಸ್ಪ್ಯಾರೋ ನೋಡಿದ್ರ, ಪೈರೇಟ್ಸ್ ಆಫ್ ಕೆರೇಬಿಯನ್ ಅಲ್ಲಿ ಜಾಕ್ ಸ್ಪ್ಯಾರೋ ಯೂಸ್ ಮಾಡ್ತಾನೆ, ಈ ತರ ಬೆಣ್ಣಾಗಿರ್ತಕ್ಕಂಥ ಟೆಲಿಸ್ಕೋಪ್. ಓಕೆ, ಬನ್ನಿ ಬನ್ನಿ ಬನ್ನಿ. ಸೊ ಈಗ ಏನಾದ್ರೂ ಮಾಡಿ ಈ ಲೆಂತ್ ಆಫ್ ದ ಟೆಲಿಸ್ಕೋಪ್ ನ ಅಡ್ಜಸ್ಟ್ ಮಾಡಿ ಸಚ್ ದಟ್ ದಿಸ್ ಡಿಸ್ಟೆನ್ಸ್ ಇದೆಯಲ್ಲ, ಈ ಎ ಡ್ಯಾಶ್ ಡಬಲ್ ಡ್ಯಾಶ್ ಬಿ ಡಬಲ್ ಡ್ಯಾಶ್ ಏನಾದ್ರೂ ಮಾಡಿ ಕ್ಯಾಪಿಟಲ್ ಡಿ ಡಿಸ್ಟೆನ್ಸ್ ಅಲ್ಲಿ ಅಥವಾ ಹತ್ರ ತಗೊಂಬನ್ನಿ. ನೋಡಿ, ಈ ಎ ಡಬಲ್ ಡ್ಯಾಶ್ ಬಿ ಡಬಲ್ ಡ್ಯಾಶ್ ನ ಹತ್ರ ಬರೋ ತರ ಸೆಟ್ ಮಾಡ್ಕೊಳ್ಳಿ. ಹತ್ರ ಬರ್ತಾ ಇದ್ರೆ ಬೀಟಾ ಜಾಸ್ತಿ ಆಗತ್ತೆ. ಬೀಟಾ ಜಾಸ್ತಿ ಆದ್ರೆ ಮ್ಯಾಗ್ನಿಫಿಕೇಶನ್ ಕೂಡ ಜಾಸ್ತಿ ಆಗತ್ತೆ ಜನರಲ್ ಈಕ್ವೇಶನ್ ಪ್ರಕಾರ. ಈಗ ಹತ್ರ ತಗೊಂಬರ್ತಾರೆ, ತೀರಾ ಹತ್ರ ಬಂದ್ರೆ ಬ್ಲರ್ ಆಗ್ಬಿಡುತ್ತೆ. ಎಲ್ಲಿವರೆಗೂ ತಗೊಂಬರ್ಬೋದು? ಅಪ್ ಟು ಕ್ಯಾಪಿಟಲ್ ಡಿ. ಸೊ ಅಂದ್ರೆ ಮ್ಯಾಕ್ಸಿಮಮ್ ಮ್ಯಾಗ್ನಿಫಿಕೇಶನ್ ನಿಮ್ಗೆ ಯಾವಾಗ ಸಿಗತ್ತೆ ಅಂದ್ರೆ, ಇಟ್ ಈಸ್ ಒಬ್ಟೈನ್ ವೆನ್ ದ ಫೈನಲ್ ಇಮೇಜ್ ಇಸ್ ಒಬ್ಟೈನ್ ಅಟ್ ಕ್ಯಾಪಿಟಲ್ ಡಿ. ಕ್ಯಾಪಿಟಲ್ ಡಿ ಅಲ್ಲಿ ನಿಮ್ಗೆ ಮ್ಯಾಕ್ಸಿಮಮ್ ಮ್ಯಾಗ್ನಿಫಿಕೇಶನ್ ಸಿಗತ್ತೆ. ಸೊ ಫಾರ್ ಮ್ಯಾಕ್ಸಿಮಮ್ ಮ್ಯಾಗ್ನಿಫಿಕೇಶನ್ ಫೈನಲ್ ಇಮೇಜ್ ಇಸ್ ಒಬ್ಟೈನ್. Final image is obtained at capital D. Capital D distance ಅಲ್ಲಿ ನಮಗೆ maximum magnification ಸಿಗತ್ತೆ. ಸೊ ಹಾಗಾದ್ರೆ VEL ಸಿಗತ್ತೆ. VE, that is the final image distance. Image distance by the eyepiece ಎಲ್ಲಿ ಬರುತ್ತೆ? D ಅಂತ ಬರಿಬೇಡಿ, -D ಅಂತ ಬರೀರಿ.
ಅರ್ಥ ಆಗ್ತಿದ್ಯಾ? ಮೈನಸ್ ಡಿ, ಯಾಕಂದ್ರೆ ಲೆಫ್ಟ್ ಸೈಡ್ ಇಮೇಜ್ ಫಾರ್ಮ್ ಆಗ್ತಿರೋದು ಮೈನಸ್ ಡಿ ಅಲ್ಲಿ ಇರುತ್ತೆ. ಸೊ ವಾಟ್ ಈಸ್ ದ ಆಬ್ಜೆಕ್ಟ್ ಡಿಸ್ಟೆನ್ಸ್? ಯು ಇ ಇಸ್ ಈಕ್ವಲ್ಸ್ ಟು ನಂಗೆ ಗೊತ್ತಿಲ್ಲ, ಮೈನಸ್ ಯು ಇ ಹಾಗೆ ಬರೀತೀನಿ. ಫೋಕಲ್ ಲೆಂತ್ ಆಫ್ ದ ಆಬ್ಜೆಕ್ಟಿವ್ ಇಸ್, ಫೋಕಲ್ ಲೆಂತ್ ಆಫ್ ದ ಐ ಪೀಸ್ ಇಸ್ ಎಫ್ ಇ. ಸೊ ಈಗ ಏನ್ ಮಾಡೋಣ, ಈ ಇಕ್ವೇಶನ್ ನ ಎಫ್ ಒ ಇಂಟು 1/UE ಅಂತ ಬರ್ಕೊಂತೀನಿ ನೋಡಿ. ಸೊ ಆ ಇಕ್ವೇಶನ್ ನ ಎಂ ಇಸ್ ಈಕ್ವಲ್ಸ್ ಟು ಎಫ್ ಒ ಇಂಟು 1/UE. ಸೊ 1/UE ಗೆ ಇಲ್ಲೊಂದು ರಿಲೇಷನ್ ಬರುತ್ತೆ, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ದಟ್ ಇಸ್ ಕಾಲ್ಡ್ ಆಸ್ ಮ್ಯಾಕ್ಸಿಮಮ್ ಮ್ಯಾಗ್ನಿಫಿಕೇಶನ್. ಸೊ ಈಗ 1/FE ಇಸ್ ಈಕ್ವಲ್ಸ್ ಟು 1/VE ಮೈನಸ್ 1 ಡಿವೈಡೆಡ್ ಬೈ UE. ಹೌದಾ? ಈ VE ವ್ಯಾಲ್ಯೂ ಎಷ್ಟಿದೆ? ಮೈನಸ್ ಡಿ ಇದೆಯಾ? ಈ VE ವ್ಯಾಲ್ಯೂ ಮೈನಸ್ ಡಿ ಇದೆ. ಇನ್ನೊಂದು ಸ್ಟೆಪ್ ಅಲ್ಲಿ ಬರೀಲ್ಲ ಹೋಗ್ಲಿ. ಸೊ 1/VE ಬರೀತೀನಿ ನೋಡಿ. ಯಾಕೆ ಫಾಸ್ಟ್ ಆಯ್ತಾ? ಸ್ಲೋ ಮಾಡ್ಬೇಕಾ? ಪರವಾಗಿಲ್ಲ ಅನ್ಸುತ್ತೆ. ಏನಾದ್ರು ಇನ್ನೂ ನಿಮ್ಗೆ ಸ್ಲೋ ಅನ್ಸಿದ್ರೆ 1.5 ಅಥವಾ 1.25 ಎಕ್ಸ್ ಸ್ಪೀಡ್ ಅಲ್ಲಿ ನೋಡ್ಬೋದು. ಅಲ್ಲ, ಸ್ಲೋ ಆದ್ರೆ 1.25 1.5 ಅಲ್ಲಿ ನೋಡ್ಬೋದು. ಅದೇ ನಿಮ್ಗೆ ಏನಾದ್ರು ಫಾಸ್ಟ್ ಅನ್ಸಿದ್ರೆ ಮೇ ಬಿ ಟ್ರೈ ಮಾಡಿ. 0.75 ಎಕ್ಸ್ ಸ್ಪೀಡ್ ಆಪ್ಷನ್ ಇರುತ್ತೆ. ಸೊ ಲೆಟ್ ಅಸ್ ಸಿ. ಸೊ 1/FE ಇದೆ, ನನಗೆ 1/VE ನಾನು ಏನಂತ ಬರೀಬಹುದು? ಕ್ಯಾಪಿಟಲ್ ಡಿ ಮೈನಸ್ ಡಿ ಅಂತ ಬರೀಬಹುದು. ಸೊ 1/FE ಇಸ್ ಈಕ್ವಲ್ಸ್ ಟು 1/-d ಮೈನಸ್ 1 ಡಿವೈಡೆಡ್ ಬೈ UE. ಈ ತರ ಬರೀಬಹುದಾ? ಸೊ UE ನ ಮೈನಸ್ ಅಂತ ಬರೀಬೇಕು, ಹಾಗಾಗಿ ಇಲ್ಲಿ ಮೈನಸ್ ಬರುತ್ತೆ, ಟೋಟಲ್ ಪ್ಲಸ್ ಆಗುತ್ತೆ. ಸೊ ಇನ್ ಅದರ್ ವರ್ಡ್ಸ್ ಐ ಕ್ಯಾನ್ ರೈಟ್ 1/UE ಇಸ್ ಈಕ್ವಲ್ಸ್ ಟು 1/FE ಪ್ಲಸ್ 1/d. ಇದು ಈ ಕಡೆಗೆ ಬಂದ್ರೆ 1+d ಆಗುತ್ತೆ. Am I right? ಕರೆಕ್ಟ್ ಆಗಿ ಬರ್ತಿದ್ಯಾ ನೋಡಿ. ಸೊ ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ ದಿಸ್ ಒನ್ ಹಿಯರ್. ಇದನ್ನ ತಗೊಂಡು ಹೋಗಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ ಮ್ಯಾಗ್ನಿಫಿಕೇಶನ್ ಮ್ಯಾಕ್ಸಿಮಮ್ ಇಸ್ ಈಕ್ವಲ್ಸ್ ಟು FO ಇಂಟು 1/UE. 1/UE ಏನ್ ಬರ್ತಿದೆ? 1/UE ಇಸ್ ಈಕ್ವಲ್ಸ್ ಟು, ನೋಡಿ ಇಲ್ಲಿ ಸೈನ್ ಕನ್ವೆನ್ಷನ್ಸ್ ಅಪ್ಲೈ ಮಾಡಿಲ್ಲ ಅಂದ್ರೆ ನಿಮ್ಗೆ ಫೈನಲ್ ಇಕ್ವೇಶನ್ ಇಲ್ಲಿ ಮೈನಸ್ ಬರುತ್ತೆ, ಇಲ್ಲಿ ಒಂದು ಮೈನಸ್ ಬರುತ್ತೆ. ಅಥವಾ ನಾನು ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡ್ತೇನೆ, ಆಲ್ರೆಡಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಸೊ ಈಗ FE ಇಂಟು 1/UE, 1/UE ನ 1/FE ಪ್ಲಸ್ ಡಿ, ಸಾರಿ 1 ಡಿವೈಡೆಡ್ ಬೈ ಪ್ಲಸ್ 1 ಡಿವೈಡೆಡ್ ಬೈ ಡಿ ಅಂತ ಬರೀತೀನಿ. ಹೌದಾ? ಈಗ ಈ ಇಕ್ವೇಶನ್ ಅಲ್ಲಿ FE ಕಾಮನ್ ತೆಗೆಯೋಣ. FE ಕಾಮನ್ ತೆಗೆದ್ರೆ M max is equals to FO divided by FE into divided by 1/FE ನ ಕಾಮನ್ ತೆಗೆದ್ರೆ ಸೊ ಇಲ್ಲಿ ಏನಾಗುತ್ತೆ? 1 ಉಳ್ಕೊಳ್ಳುತ್ತೆ ಪ್ಲಸ್ FE divided by D. ಈ ಇಕ್ವೇಶನ್ ಉಳ್ಕೊಳ್ಳುತ್ತೆ. ಬೇಕಾದ್ರೆ ಈ FE ನ ಇಲ್ಲಿ ಮಲ್ಟಿಪ್ಲೈ ಮಾಡಿ 1/FE ಪ್ಲಸ್ FE ಕ್ಯಾನ್ಸಲ್ ಆಗುತ್ತೆ ಇಂಟು ಡಿ, ಸೇಮ್ ವಾಪಸ್ ಹೋಗುತ್ತೆ. ಸೊ ಇಷ್ಟೇ ನನಗೆ ಬೇಕಿರೋದು. ಮ್ಯಾಕ್ಸಿಮಮ್ ಮ್ಯಾಗ್ನಿಫಿಕೇಶನ್ ಇಸ್ ಈಕ್ವಲ್ಸ್ ಟು FO ಡಿವೈಡೆಡ್ ಬೈ FE ಇಂಟು 1 + FE ಡಿವೈಡೆಡ್ ಬೈ ಡಿ ಇಂಟು 1 + FE ಡಿವೈಡೆಡ್ ಬೈ ಡಿ. ಸೊ ಕೆಲವೊಂದು ಬುಕ್ಸ್ ಅಲ್ಲಿ ಇಲ್ಲಿ ಮೈನಸ್ ಕೂಡ ಹಾಕಿರ್ತಾರೆ. ಮೈನಸ್ ಯಾಕೆ ಅಂದ್ರೆ ಇದು ಇನ್ವರ್ಟೆಡ್ ಆಗಿರುತ್ತೆ. ಸೊ ಇಲ್ಲಿ ನೀವೇನೋ ಸೈನ್ ಕನ್ವೆನ್ಷನ್ ಅಪ್ಲೈ ಮಾಡಿಲ್ಲ ಅಂದ್ರೆ ಮೈನಸ್ ಬರ್ತಿತ್ತು. ಸೊ ಏನೇ ಆಗ್ಲಿ, ಸೊ ವ್ಯಾಲ್ಯೂ ಮಾತ್ರ ಸೇಮ್ ಬರುತ್ತೆ. ಮ್ಯಾಗ್ನಿಫಿಕೇಶನ್ ಅಂದ್ರೆ ಎಷ್ಟು ಪಟ್ಟು ಜಾಸ್ತಿ ಆಗಿದೆ ಅಂತ ಈ ವ್ಯಾಲ್ಯೂ ಬರುತ್ತೆ. ಸೊ ಐ ವಿಲ್ ರೈಟ್ ಹಿಯರ್ ಮ್ಯಾಕ್ಸಿಮಮ್ ಮ್ಯಾಗ್ನಿಫಿಕೇಶನ್. ಸೊ ಇದು ನೋಟ್ ಮಾಡ್ಕೊಂಡ್ರೆ ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. ಮ್ಯಾಕ್ಸಿಮಮ್ ಮ್ಯಾಗ್ನಿಫಿಕೇಶನ್ ಫಾರ್ಮುಲಾ ಇಲ್ಲಿ ಬರೀತೀನಿ. M max is equals to FO divided by FE into 1 + FE divided by capital D ಅಷ್ಟೇ. ಸೊ ಈ ಇಕ್ವೇಶನ್ ನೋಟ್ ಮಾಡ್ಕೊಳ್ಳಿ. ಅರ್ಥ ಆಗ್ತಿದ್ಯಾ? ಅರೆ ಫೀಲ್ ಬೇಕು ಮಗ ಫಿಸಿಕ್ಸ್ ಓದುವಾಗ, ಇಲ್ಲ ಅಂದ್ರೆ ತಲೆ ಕೆಡುತ್ತೆ. ಸೊ ಫಿಸಿಕ್ಸ್ ಇಸ್ ಸಚ್ ಎ ಸಬ್ಜೆಕ್ಟ್, ಅಂತ ಸಬ್ಜೆಕ್ಟ್ ಏನು ಮಾಡಕ್ಕಾಗಲ್ಲ. ನೆಟ್ ಓದ್ಕೊಳ್ಳೋ ಅಂದ್ರೆ ಅರ್ಥ ಆಗಲ್ಲ, ಯಾರಾದ್ರೂ ಹೇಳ್ಕೊಡೋರಿದ್ರೆ ಸಖತ್ತಾಗಿ ಅರ್ಥ ಆಗುತ್ತೆ. ಹೌದಾ? ಸೊ ನೆಕ್ಸ್ಟ್ ನೋಡೋಣ ಮಿನಿಮಮ್ ಮ್ಯಾಗ್ನಿಫಿಕೇಶನ್. ನೋಡಿ ಇದ್ರಲ್ಲಿ ಒಂದು ಸಮಸ್ಯೆ ಇದೆ, ಏನೋ ಸಮಸ್ಯೆ ಇದೆ, ಇಲ್ಲಿ ಏನೋ ಒಂದು ಸಮಸ್ಯೆ ಇದೆ. ಸೊ ನಮ್ಮ ವಿಷ್ಣುದಾದ ಅವ್ರು ಹೇಳ್ದಂಗೆ ಇಲ್ಲೇನೋ ಒಂದು ಸಮಸ್ಯೆ ಇದೆ. ಯಾಕೆ ಏನವ್ರೆ ಅಂದ್ರೆ ಇದೆಲ್ಲಿ ಫಾರ್ಮ್ ಆಗ್ತಿದೆ? ಕ್ಯಾಪಿಟಲ್ ಡಿ ಅಲ್ಲಿ ಫಾರ್ಮ್ ಆಗ್ತಿದೆ. ಅಂದ್ರೆ ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ವಿಷನ್ ಅಲ್ಲಿ ಫಾರ್ಮ್ ಆಗ್ತಾ ಇದೆ. ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ವಿಷನ್ ಅಲ್ಲಿ ಫಾರ್ಮ್ ಆದಾಗ ನಮ್ ಕಣ್ಣು ಉರಿಯತ್ಕೊಳಕ್ ಸ್ಟಾರ್ಟ್ ಆಗತ್ತೆ, ಅಂದ್ರೆ ಬ್ಲರ್ ಆಗೋಕೆ ಸ್ಟಾರ್ಟ್ ಮಾಡತ್ತೆ. ಸೊ ನಮ್ಗೆ ನಾರ್ಮಲ್ ಆಗಿ ಕಾಣೋದಿಲ್ಲ. ಹಾಗಾಗಿ ಇದನ್ನ ಫಾರ್ ಸ್ಟ್ರೈನ್ಡ್ ಐ ಅಂತ ಕೇಳ್ತೀವಿ. ಸೊ ದಿಸ್ ಇಸ್ ಮ್ಯಾಕ್ಸಿಮಮ್ ಮ್ಯಾಗ್ನಿಫಿಕೇಶನ್ ವಿಲ್ ಗಿವ್ ಸ್ಟ್ರೈನ್ ಟು ಐಸ್, ವಿಲ್ ಗಿವ್ ಸ್ಟ್ರೈನ್ ಟು ಐಸ್. ನೋಡಿ ಯಾವುದೇ ಒಂದು ಇಮೇಜ್ ಕ್ಯಾಪಿಟಲ್ ಡಿ ಡಿಸ್ಟೆನ್ಸ್ ಅಲ್ಲಿ ಹತ್ರ ಬಂದು ಮ್ಯಾಕ್ಸಿಮಮ್ ಲಿಮಿಟ್ ಹತ್ರ ಬಂದು ಕಾಣ್ತಿದೆ ಅಂದ್ರೆ ಕಣ್ಣು ಗುರಿ ಎತ್ಕೊಳ್ಳುತ್ತೆ. ಸೊ ಹಾಗಾಗಿ ಸೊ ಇದನ್ನ ನಾವು ಪ್ರಿಫರ್ ಮಾಡಲ್ಲ. ಸೊ ಫೈನಲ್ ಆಗಿ ನಾವು ನಾರ್ಮಲ್ ಆಗಿ ಅಥವಾ ರಿಲ್ಯಾಕ್ಸ್ ಆಗಿ ನೋಡ್ಬೇಕಾದ್ರೆ ಈ ಇಮೇಜ್ ನ ಇನ್ಫಿನಿಟಿಯಲ್ಲಿ ಹಾಕೋ ತರ ನೋಡೋಣ. ಸೊ ಲೆಟ್ ಅಸ್ ಸಿ. ಹಿಂದೆ ಆದಷ್ಟು ಹಿಂದೆ ಸರ್ ಇನ್ಫಿನಿಟಿಯಲ್ಲಿ ಹಾಕೋ ಬದಲು ಡೈರೆಕ್ಟ್ ಆಗಿ ಕಂಡ್ಬಿಟ್ಟು ನೋಡ್ಬೋದಾ ಇಲ್ಲ? ಅರೆ ಇಲ್ಲಿ ಇನ್ಫಿನಿಟಿ ಅಂದ್ರೆ ಅಲ್ಲೆಲ್ಲೋ 2 ಕಿಲೋಮೀಟರ್, ಇದ್ರ ಲೆಕ್ಕದಲ್ಲಿ ಇಲ್ಲಿ ಇನ್ಫಿನಿಟಿ ಅಂದ್ರೆ ಅಲ್ಲೆಲ್ಲೋ 1 ಮೀಟರ್ 2 ಮೀಟರ್ ಅಲ್ಲಿ ಫಾರ್ಮ್ ಆಗೋತಾರೆ. ಸೊ ನಾವು ಮೋರ್ ಆರ್ ಲೆಸ್ ಇನ್ಫಿನಿಟಿ ಇನ್ ದ ಲ್ಯಾಂಗ್ವೇಜ್ ಆಫ್ ನಮ್ ಲೆಕ್ಕದಲ್ಲಿ ಪಕ್ಕದ ಹಾಸ್ಟೆಲ್ ಒಂದು 1 ಕಿಲೋಮೀಟರ್ ಅಲ್ಲಿ ಇರ್ಬೋದು,
ಬಟ್ ಇದ್ರ ಲೆಕ್ಕದಲ್ಲಿ ಅದು ಇನ್ಫಿನಿಟಿ, ಹೌದಾ? ಅದೇ ತರ ಇದ್ರ ಲೆಕ್ಕದಲ್ಲಿ ಫೈನಲ್ ಇಮೇಜ್ ಅಲ್ಲೆಲ್ಲೋ 3 ಮೀಟರ್ 2 ಮೀಟರ್ ಹಿಂದ್ಗಡೆ ಫಾರ್ಮ್ ಆಗ್ತದೆ, ಅಥವಾ 1 ಮೀಟರ್ ದೂರದಲ್ಲೇ ಫಾರ್ಮ್ ಆಗ್ತದೆ. ಈ ಫೋಕಲ್ ಲೆಂತ್ 1 ಸೆಂಟಿಮೀಟರ್ 2 ಸೆಂಟಿಮೀಟರ್ ಇದೆ. ಸೊ ವಿ ಅಸ್ಯೂಮ್ ಅಟ್ ಇಸ್ ಇನ್ಫಿನಿಟಿ. ಸೊ ಹಾಗೆ ಬೆಳೀತಾ ಬೆಳೀತಾ ಇನ್ಫಿನಿಟಿಯಲ್ಲಿ ಹೋಗೋ ತರ ನಾವು ಇಮೇಜ್ ನ ಸೆಟ್ ಮಾಡ್ಕೊಳ್ಳೋಣ. ಸೊ ಇದಾಯ್ತಾ, ಇದು ನೋಟ್ ಮಾಡ್ಕೊಂಡ್ರೆ. ಸೊ ಬೇಕಾದ್ರೆ ಎರೇಸ್ ನೋಟ್ ಮಾಡ್ಕೊಳ್ಳಿ. ಐ ಆಮ್ ಗೋಯಿಂಗ್ ಟು ಎರೇಸ್. ಡನ್. ಸೊ ಫಾರ್ ಮಿನಿಮಮ್ ಮ್ಯಾಗ್ನಿಫಿಕೇಶನ್ ಅಥವಾ ರಿಲ್ಯಾಕ್ಸ್ಡ್ ಐ ಅಥವಾ ನಾರ್ಮಲ್ ಅಡ್ಜಸ್ಟ್ಮೆಂಟ್, for normal adjustment elvarili for normal case 2 for normal adjustment ಅಥವಾ relaxed view ಈ ಕೇಸ್ ನಲ್ಲಿ ಮಿನಿಮಮ್ ಮ್ಯಾಗ್ನಿಫಿಕೇಶನ್ ಬರುತ್ತೆ. ಆಬ್ವಿಯಸ್ಲಿ ಮಿನಿಮಮ್ ಮ್ಯಾಗ್ನಿಫಿಕೇಶನ್, for minimum magnification ಎಲ್ಲಿ obtain ಆಗುತ್ತೆ? final image is obtained at infinity. the final image is obtained at infinity. ಅರೆ ಈ ಇಮೇಜ್ ಇನ್ಫಿನಿಟಿ ಅಲ್ಲಿ obtain ಆಗಬೇಕಾದ್ರೆ ಈ ಡಿಸ್ಟೆನ್ಸ್ ಏನಾಗಿರಬಹುದು? that should be equal to the focal length of the eyepiece. ಈ a dash b dash ನ ಇಲ್ಲಿ ಬರೋ ತರ ಸೆಟ್ ಮಾಡ್ಕೊಳ್ಳಿ. ಇಲ್ಲಿ ಈ ಎ ಡ್ಯಾಶ್ ಬಿ ಡ್ಯಾಶ್ ನ ಕಾಣಿಸ್ತಿದ್ಯಾ? ಈ ಎ ಡ್ಯಾಶ್ ಬಿ ಡ್ಯಾಶ್ ನ ಇದೇನಾದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲಿ ಬರೋ ತರ ಸೆಟ್ ಮಾಡ್ಕೊಳ್ಳಿ, ಅಥವಾ ಇದನ್ನ ಹಿಂದೆ ಮುಂದೆ ಎರಡು ಮೂವ್ ಮಾಡಬಹುದು ನಿಮ್ಮ ಟೆಲಿಸ್ಕೋಪ್ ಅಲ್ಲಿ. ಸೊ ಇದನ್ನ ಮುಂದೆ ಬರೋ ತರ ಸೆಟ್ ಮಾಡ್ಕೊಂಡು, ಹಿಂದೆ ಬರೋ ತರ ಸೆಟ್ ಮಾಡ್ಕೊಂಡು, ಇಲ್ಲಿ ಬರೋ ತರ ಸೆಟ್ ಮಾಡ್ಕೊಳ್ಳಿ. ಸೊ ಇದಕ್ಕೆ ಆಬ್ಜೆಕ್ಟ್ ಎಫ್ ಇ ಅಲ್ಲಿ ಇಟ್ರೆ ಇದ್ರ ಫೈನಲ್ ಇಮೇಜ್ ಎಲ್ ಫಾರ್ಮ್ ಆಗುತ್ತೆ? ಇನ್ಫಿನಿಟಿ ಅಲ್ಲಿ ಫಾರ್ಮ್ ಆಗುತ್ತೆ. ಸೊ ದೇರ್ಫೋರ್ ದ ಫೈನಲ್ ಇಮೇಜ್ ಇಸ್ obtained at infinity. ಬೇಕಾದ್ರೆ ನೀವು ಪ್ರೂವ್ ಮಾಡಬಹುದು 1/FE is equals to 1/VE minus 1 divided by UE. ಸೊ VE ಎಲ್ಲಿ ಬರುತ್ತೆ? ಇನ್ಫಿನಿಟಿ ಅಲ್ಲಿ ಬರುತ್ತೆ, ಹೌದಾ? So VE should be at minus infinity or plus infinity. So 1/FE is equals to ಇವೆರಡು ಕ್ಯಾನ್ಸಲ್ ಆಗುತ್ತೆ. UE should be equals to focal length of the eyepiece. with sign convention ಬೇಕಾದ್ರೆ ಅಪ್ಲೈ ಮಾಡಬಹುದು ನೀವು. So object distance should be equals to the focal length of the eyepiece with negative sign. So ಅಂದ್ರೆ ನೆಗೆಟಿವ್ ಸೈನ್ ಇಂಡಿಕೇಟ್ ಮಾಡ್ತಾ ಲೆಫ್ಟ್ ಸೈಡ್ ಇರಬೇಕು. ಫೈನಲ್ ಆಗಿ ನಿಮಗೆ ಮ್ಯಾಗ್ನಿಫಿಕೇಶನ್ ಕೂಡ ಮೈನಸ್ ಅಲ್ಲೇ ಬರುತ್ತೆ ಅಷ್ಟೇ. ಸೊ ಈಗ ಈ ಪಾರ್ಟ್ ನ ಎರೇಸ್ ಮಾಡ್ತೀನಿ ನೋಡಿ, ಆಯ್ತಾ ಇದು? ಓಕೆ. ಸೊ ನೆಕ್ಸ್ಟ್ ಈ ಜನರಲ್ ಈಕ್ವೇಶನ್ ಅಲ್ಲಿ 1/UE ನ 1/-FE ಅಂತ ಮೈನಸ್ ಏನ್ ಇಂಡಿಕೇಟ್ ಮಾಡುತ್ತೆ? ಫೈನಲ್ ಆಗಿ ನಮಗೆ ಉಲ್ಟಾ ಬರ್ತಿದೆ ಅಂತ ಇಂಡಿಕೇಟ್ ಮಾಡುತ್ತೆ. ದೇರ್ಫೋರ್ ಮ್ಯಾಗ್ನಿಫಿಕೇಶನ್ ಇಸ್ ಈಕ್ವಲ್ಸ್ ಟು FO ಡಿವೈಡೆಡ್ ಬೈ UE ಪ್ಲೇಸ್ ಅಲ್ಲಿ ನಾನು FE ಅಂತ ಹಾಕ್ತೀನಿ. ಸೊ ಮೈನಸ್ ನ ಇಗ್ನೋರ್ ಮಾಡಿ. ಸೊ ಇಟ್ ಇಸ್ ಜಸ್ಟ್ ಅಬೌಟ್ ಸೈನ್ ಕನ್ವೆನ್ಷನ್. FO/FE ನೋಟ್ ಮಾಡ್ಕೊಳ್ಳಿ. ಸೊ ಇವೆರಡು ಈಕ್ವೇಶನ್ ಇಂಪಾರ್ಟೆಂಟ್, ಅದರಲ್ಲೂ ಇದು ಇಂಪಾರ್ಟೆಂಟ್. 2024 ಅಲ್ಲಿ ಸಿಂಪಲ್ ಆಗಿ ಕ್ವಶನ್ ಕೇಳಿದಾನೆ. ಐ ಪೀಸ್ ಫೋಕಲ್ ಲೆಂತ್ ಕೊಟ್ಟಿದ್ದಾನೆ, ಐ ಪೀಸ್ ಫೋಕಲ್ ಲೆಂತ್ ಕೊಟ್ಟಿದ್ದಾನೆ, ಆಬ್ಜೆಕ್ಟಿವ್ ಫೋಕಲ್ ಲೆಂತ್ ಕೊಟ್ಟಿದ್ದಾನೆ. we need to find out the magnification of the telescope for normal adjustment ಗೆ FO/FE. ಸೊ ನಿಮ್ಮ NCERT ಅಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೊ ಯೂಶಲಿ ಇದು 1 ಸೆಂಟಿಮೀಟರ್ ಇದೆ, ಇದು 100 ಅಂದ್ರೆ 100 ಟೈಮ್ಸ್ ಜಾಸ್ತಿ ಇರೋ ತರ ಸೆಟ್ ಮಾಡ್ಕೊಂತಾರೆ. ಸೊ FE 1 ಸೆಂಟಿಮೀಟರ್ ಆದ್ರೆ FO 100 ಸೆಂಟಿಮೀಟರ್ ಬರೋ ತರ ಒಂದು ಎಕ್ಸಾಂಪಲ್ ಇದೆ. ಸೊ ದಟ್ ಮೀನ್ಸ್ ಮ್ಯಾಗ್ನಿಫಿಕೇಶನ್ 100 ಬರುತ್ತೆ. ಸೊ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ದಿಸ್ ಈಸ್ ನಾರ್ಮಲ್ ಅಡ್ಜಸ್ಟ್ಮೆಂಟ್. ಯಾಕೆ ನಾರ್ಮಲ್ ಅಂತ ಕರಿತೀವಿ? ಸೊ ಇಟ್ ಇಸ್ ಬಿಕಾಸ್ ಆಫ್ ರಿಲ್ಯಾಕ್ಸ್ಡ್ ಐ ವ್ಯೂ. ಸೊ ನಾರ್ಮಲ್ ಆಗಿ ನಾವು ಕಣ್ಣು ಸ್ಟ್ರೈನ್ ಇಲ್ದಿರ ನೋಡ್ಬೋದು, ಅದಕ್ಕಾಗಿ ಇದನ್ನ ನಾರ್ಮಲ್ ಅಡ್ಜಸ್ಟ್ಮೆಂಟ್ ಅಂತ ಕರಿತೀವಿ. ಸೊ ನೋಟ್ ಮಾಡ್ಕೊಳ್ಳಿ. ಬನ್ನಿ ಟೆಲಿಸ್ಕೋಪ್ಗೆ ಸಮ್ಮರಿನ ಬರೆಯೋಣ. ಸೊ ಇಲ್ಲಿ ನಾವು ಆಲ್ರೆಡಿ ನೋಡಿದ್ರಿ, ಕೇಸ್ 1 ಅಲ್ಲಿ ಮ್ಯಾಕ್ಸಿಮಮ್ ಮ್ಯಾಗ್ನಿಫಿಕೇಶನ್, ಕೇಸ್ 2 ಅಲ್ಲಿ ಮಿನಿಮಮ್ ಮ್ಯಾಗ್ನಿಫಿಕೇಶನ್. ಸಮರಿಗಿಂತ ಮೊದಲು ಇನ್ನೊಂದು ಟರ್ಮ್ ನ ಹೇಳೋದು ಮತ್ತೆ ದ ಲೆಂತ್ ಆಫ್ ದ ಟೆಲಿಸ್ಕೋಪ್. ನೋಡಿ, ಲೆಂತ್ ಆಫ್ ದ ಟೆಲಿಸ್ಕೋಪ್ ಅಂದ್ರೆ ಈ ಲೆನ್ಸ್ ಮತ್ತೆ ಈ ಲೆನ್ಸ್ ನಡುವೆ ಇರ್ತಕ್ಕಂಥ ಫಿಸಿಕಲ್ ಡಿಸ್ಟೆನ್ಸ್ ನ ನಾವ್ ಎಂತ ಕರಿತೀವಿ? ಲೆಂತ್ ಆಫ್ ದ ಟೆಲಿಸ್ಕೋಪ್ ಅಂತ ಕರಿತೀವಿ. ಎಲ್ ಇಸ್ ಗಿವೆನ್ ಬೈ ಎಫ್. ನೋಡಿ, ಇಲ್ಲಿಂದ ಇಲ್ಲಿರ್ತಕ್ಕಂಥ ಡಿಸ್ಟೆನ್ಸ್ FO ಅಂತ ಕರಿತೀವಿ. FO ಪ್ಲಸ್ ಈ ಡಿಸ್ಟೆನ್ಸ್ ನ UE ಅಂತ ಕರಿತೀವಿ. ದಟ್ ಈಸ್ object distance for the eyepiece. only magnitude na tagobeku. So this is general length of the microscope. So case 1 nalli ide valid agate, case 1 nalli ide valid agate. Case 2 nalli UE distance enagate andre normal adjustment gella for normal adjustment ge UE enagate FE agate. For case 2 length is equals to FO plus FE. So this is a magnification, sorry, not magnification, length of the telescope in case 1, case 2. So actually ಇದು general equation ಆಗಿದ್ರು ಪರವಾಗಿಲ್ಲ. ಇದು case 1 ಆಗುತ್ತೆ, ಇದು case 2 ಆಗುತ್ತೆ. So case 2 ನಲ್ಲಿ UE ಏನಾಗುತ್ತೆ? that is equal to focal length of the eyepiece. So ಇನ್ನೊಂದು ಸ್ಮಾಲ್ ಟರ್ಮ್ ನ ಹೇಳೋದು ಮಾಡಿದ್ರೆ, based on the region ಅಂದ್ರೆ ಎಲ್ಲಿ ಯೂಸ್ ಮಾಡ್ತೀವಿ ಈ ಟೆಲಿಸ್ಕೋಪ್ ನ ಅನ್ನೋದ್ರ ಮೇಲೆ ನಮಗೆ ಎರಡು ಟೈಪ್ಸ್ ಇದೆ. ಒಂದು ಟೆರೆಸ್ಟ್ರಿಯಲ್ ಮತ್ತೆ
astronomical telescope. So first one is terrestrial ಅಂತ ಬರ್ದ್ಬಿಟ್ಟಿನಿ. terrestrial 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 telescope. And the second one is astronomical telescope. So ಏನ್ astronomical ಮತ್ತೆ terrestrial telescope ಅಂದ್ರೆ, ಸೊ ನಮ್ಗೆ ಯೂಶಲಿ ಭೂಮಿ ಮೇಲೆ ಇರ್ತಕ್ಕಂಥ ಆಬ್ಜೆಕ್ಟ್ಸ್ ನ ನೋಡೋದಕ್ಕೆ, ಫಾರ್ ಎಕ್ಸಾಂಪಲ್ ದೂರದಲ್ಲಿರ್ತಕ್ಕಂಥ ಯಾವುದೋ ಒಂದು ಬಿಲ್ಡಿಂಗ್ ನ ಅಥವಾ ಲೈಕ್ ದೂರದಲ್ಲಿರ್ತಕ್ಕಂಥ ಯಾವುದೋ ಒಂದು ಟವರ್ ನ ನೋಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ನಾವು ಸಣ್ಣ ಮಕ್ಳು ಆಟ ಆಡ್ತಾರಲ್ಲ, ಸೊ ಫಾರೆಸ್ಟ್ ಗಾರ್ಡ್ಸ್ ಯೂಸ್ ಮಾಡ್ತಾರೆ ಯೂಶಲಿ, ಎಲ್ಲಾದ್ರೂ ಫಾರೆಸ್ಟ್ ಫೈರ್ ಆಗಿದೆಯಾ ಅಥವಾ ಸೆಕ್ಯೂರಿಟಿ ಬಾರ್ಡರ್ಸ್ ಅಲ್ಲಿ ಸೆಕ್ಯೂರಿಟಿ ಯೂಸ್ ಮಾಡ್ತಾರೆ, ಯಾರಾದ್ರೂ ಒಳಗಡೆ ಬರ್ತಿದೆ ಅಂತ ಟೆಲಿಸ್ಕೋಪ್ ನ ನಾವು ಟೆರೆಸ್ಟ್ರಿಯಲ್ ಟೆಲಿಸ್ಕೋಪ್ ಅಂತ ಕರಿತೀವಿ. ಸೊ ಯೂಶಲಿ ಆಸ್ಟ್ರೋನಾಮಿಕಲ್ ಇವೆಂಟ್ಸ್ ನ ಅಬ್ಸರ್ವ್ ಮಾಡೋದಕ್ಕೆ ಅಥವಾ ದೂರದಲ್ಲಿರ್ತಕ್ಕಂಥ ನಕ್ಷತ್ರಗಳು, ಸೂರ್ಯ, ಬೇರೆ ಬೇರೆ ಗ್ರಹಾಂತರಗಳ ಅಬ್ಸರ್ವ್ ಮಾಡೋದಕ್ಕೆ ಯೂಸ್ ಮಾಡೋ ಟೆಲಿಸ್ಕೋಪ್ ನ ಆಸ್ಟ್ರೋನಾಮಿಕಲ್ ಟೆಲಿಸ್ಕೋಪ್. ಅವೆಲ್ಲ ಟೆಲಿಸ್ಕೋಪ್ಸ್ ಬೇಸ್ಡ್ ಆನ್ ದ ಯೂಸೇಜ್. ರೆಕಾರ್ಡ್ ಆಗ್ತಿದ್ಯಾ? ಯಾ. ಸೊ ಬೇಸ್ಡ್ ಆನ್ ದ ಯೂಸೇಜ್ ವಿ ಹ್ಯಾವ್ ಟೂ ಟೈಪ್ಸ್, ದಟ್ ಇಸ್ ಟೆರೆಸ್ಟ್ರಿಯಲ್ ಅಂಡ್ ಆಸ್ಟ್ರೋನಾಮಿಕಲ್. ಸೊ ಈ ಟೆರೆಸ್ಟ್ರಿಯಲ್ ಆಸ್ಟ್ರೋನಾಮಿಕಲ್ ಏನ್ ಡಿಫ್ರೆನ್ಸ್ ಆಗುತ್ತೆ ನೋಡಿ. ಇಲ್ಲಿ ನಾರ್ಮಲ್ ಆಗಿ ಟೆರೆಸ್ಟ್ರಿಯಲ್ ಟೆಲಿಸ್ಕೋಪ್ ನಾವೇ ಸ್ವತಃ ಕಣ್ಣಿಟ್ಟು ನೋಡ್ತೀವಿ, ಹೌದಲ್ಲ? ಸೊ ಇಲ್ಲಿ ಕಣ್ಣಿಟ್ಟು ನೋಡಿದಾಗ ಏನೊಂದು ಪ್ರಾಬ್ಲಮ್ ಇದೆ, ಏನಂದ್ರೆ ಆಬ್ಜೆಕ್ಟ್ ಈ ತರ ಇದ್ರೆ ಫೈನಲ್ ಇಮೇಜ್ ರಿವರ್ಸ್ ಬರ್ತಿದೆ. ಅಂದ್ರೆ ಆಬ್ಜೆಕ್ಟ್ ಎರೆಕ್ಟೆಡ್ ಆಗಿಟ್ರೆ ಒಂದು ಆಬ್ಜೆಕ್ಟ್, ಅದ್ರ ಫೈನಲ್ ಇಮೇಜ್ ದೊಡ್ಡದಾಗಿ ಉಲ್ಟಾ ಬೀಳ್ತಿದೆ. ಸೊ ಈಗ ಏನ್ ಮಾಡೋಣಪ್ಪ ಅಂದ್ರೆ ಇನ್ನೊಂದು ಕಾನ್ವೆಕ್ಸ್ ಲೆನ್ಸ್ ನ ಇಂಟ್ರೊಡ್ಯೂಸ್ ಮಾಡ್ತೀವಿ. ಕಾನ್ವೆಕ್ಸ್ ಲೆನ್ಸ್ ಇಸ್ ಇನ್ವರ್ಟಿಂಗ್ ಇನ್ ನೇಚರ್. ಸೊ ಇಲ್ಲಿ ಯಾಕೆ ಇನ್ವರ್ಟೇ ಬರ್ತಿದೆ ಮತ್ತೆ ಇದು ಎರೆಕ್ಟ್ ಆಗ್ಬೇಕಾಗಿತ್ತಲ್ಲ, ನಾವು ಇಟ್ಟಿರೋದು ಇನ್ ಬಿಟ್ವೀನ್ ಫೋಕಲ್ ಲೆಂತ್ ಅಂಡ್ ಆಪ್ಟಿಕಲ್ ಸೆಂಟರ್. ಸೊ ಅಂದ್ರೆ ಈ ಇಮೇಜು ಈ ಫೋಕಲ್ ಲೆಂತ್ ಈ ಆಬ್ಜೆಕ್ಟಿವ್ ಮಧ್ಯೆ ಇಟ್ಟಿದೆ, ಹಾಗಾಗಿ ವರ್ಚುವಲ್ ಇಮೇಜ್ ಸಿಗ್ತಿದೆ. ಸೊ ನಾವೀಗ ಏನ್ ಮಾಡೋಣ, ಇನ್ನೊಂದು ಆಪ್ಟಿಕಲ್ ಲೆನ್ಸ್ ನ ಇಟ್ರೆ ಈ ಇನ್ವರ್ಟ್ ಆಗಿರೋದನ್ನ ಇನ್ವರ್ಟ್ ಮಾಡಿ ಮತ್ತೆ ಎರೆಕ್ಟೆಡ್ ಆಗಿ ಸಿಗುತ್ತೆ. ಸೊ ಹಾಗಾಗಿ ನಾವು ಕಣ್ಣಲ್ಲಿ ಈಗ ನೋಡಿದಾಗ ಡೈರೆಕ್ಟ್ ಆಗಿ, ಸೊ ನಮ್ಗೆ ಡೈರೆಕ್ಟ್ ಆಗಿ ಎರೆಕ್ಟೆಡ್ ಇಮೇಜ್ ಕಾಣಿಸುತ್ತೆ. ಸೊ ದಟ್ ಈಸ್ ಒನ್ ಟೆರೆಸ್ಟ್ರಿಯಲ್ ಟೆಲಿಸ್ಕೋಪ್. ಸರ್ ಹಾಗಾದ್ರೆ ಆಸ್ಟ್ರೋನಾಮಿಕಲ್ ಟೆಲಿಸ್ಕೋಪ್ ಅಲ್ಲಿ ಉಲ್ಟಾ ಬಿದ್ರೆ ಏನ್ ತೊಂದರೆ ಇಲ್ವಾ? ಸೊ ಉಲ್ಟಾ ಬಿದ್ರುನು ಸೊ ಇಲ್ಲಿ ಒಂದು ಕ್ಯಾಮರಾ ತರ ರಿಸೀವರ್ ನ ಇಟ್ಕೊಂಡಿರ್ತಾರೆ. ಸೊ ರಿಸೀವರ್ ನ ಇಟ್ಕೊಂಡು ಕಂಪ್ಯೂಟರ್ ಪ್ರೋಗ್ರಾಮ್ ಯೂಸ್ ಮಾಡಿ ಇನ್ವರ್ಟ್ ಮಾಡ್ತಾರೆ. ಎಷ್ಟೊತ್ತು ಇನ್ವರ್ಟ್ ಫಂಕ್ಷನ್, ಸೊ ಕ್ರಾಪ್ ಮಾಡೋದು ನೀವು ಯೂಶಲಿ ಮಾಡಿರ್ತಾರ ಇಮೇಜಸ್ ನ ಲೆಫ್ಟ್ ಟು ರೈಟ್, ರೈಟ್ ಟು ಲೆಫ್ಟ್, ಜಸ್ಟ್ ಒಂದು ಫಂಕ್ಷನ್, ಒಂದು ಪ್ರೋಗ್ರಾಮ್ ನ ಕೊಟ್ರೆ ಸಾಕು ಈ ಇಮೇಜ್ ನ ಇನ್ವರ್ಟ್ ಮಾಡಿ ಕೊಡುತ್ತೆ. ಬಟ್ ನಮ್ಗೆ ಕಣ್ಣಿಗೆ ಯಾವ್ದು ಪ್ರೋಗ್ರಾಮ್ ಇಲ್ವಲ್ಲ, ಹಾಗಾಗಿ ಇನ್ನೊಂದು ಲೆನ್ಸ್ ನ ಇಂಟ್ರೊಡ್ಯೂಸ್ ಮಾಡಿದ್ರೆ ಎರೆಕ್ಟ್ ಸಿಗುತ್ತೆ. ಸೊ ದಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಆಸ್ಟ್ರೋನಾಮಿಕಲ್ ಅಂಡ್ ಟೆರೆಸ್ಟ್ರಿಯಲ್ ಟೆಲಿಸ್ಕೋಪ್. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ಲೆಟ್ ಅಸ್ ಡೂ ದ ಸಮರಿನ ಬರೀಲಿಕ್ಕೆ ಹೊರಟಿದ್ದೀನಿ. ಆಯ್ತಾ? ಇದು 3, 2, 1 ಡನ್. ಮ್ಯಾಗ್ನಿಫಿಕೇಶನ್, ಸಮರಿ, ಅದಾದ್ಮೇಲೆ ಪ್ರಾಬ್ಲಮ್ಸ್ ನ ಬರೀಲಿಕ್ಕೆ ಹೊರಟಿದ್ದೀನಿ. ದ ಜನರಲ್ ಈಕ್ವೇಶನ್ ಫಾರ್ ಮ್ಯಾಗ್ನಿಫಿಕೇಶನ್ ಇಸ್ m is equals to FO by UE. m is equals to FO divided by UE. ಇದೇನಿದು ಜನರಲ್ ಈಕ್ವೇಶನ್ ಫಾರ್ ದ ಮ್ಯಾಗ್ನಿಫಿಕೇಶನ್. ಇದರಲ್ಲಿ ಎರಡು ಕೇಸಸ್ ಇದೆ. ಫಾರ್ ಮ್ಯಾಕ್ಸಿಮಮ್ ಮ್ಯಾಗ್ನಿಫಿಕೇಶನ್ ಎಲ್ಲಿ ಸಿಗುತ್ತೆ? ಸೊ ವಾಟ್ ಇಸ್ ದ ಈಕ್ವೇಶನ್ ಫಾರ್ ಮ್ಯಾಕ್ಸಿಮಮ್ ಮ್ಯಾಗ್ನಿಫಿಕೇಶನ್? m is equals to FO divided by FO into 1 plus D divided by FE. This is a maximum magnification. And image form L form agate, image at infinity na L alla, infinity alla DL form agate, image formed at capital D, and this will give strain to eyes. So idu maximum magnification ಆಗಿರುತ್ತೆ. ಸೆಕೆಂಡ್ ಟೈಪ್ ಏನು, ಇನ್ನೊಂದೇನು, ಇಲ್ಲಿ ಲೆಂತ್ ಆಫ್ ದ ಟೆಲಿಸ್ಕೋಪ್ is given by length is equals to ಈ ಡಿಸ್ಟೆನ್ಸ್ FO plus UE. This is the length of the telescope. ಇಲ್ಲಿ ನಾರ್ಮಲ್ ಅಡ್ಜಸ್ಟ್ಮೆಂಟ್ ಅಂತ ಕರಿತೀವಿ, ನಾರ್ಮಲ್ ಅಡ್ಜಸ್ಟ್ಮೆಂಟ್, ಅಥವಾ ಇದಕ್ಕೆ ಇನ್ನೊಂದು ಹೆಸರಿದೆ, ಏನದು? ರಿಲ್ಯಾಕ್ಸ್ಡ್ ವ್ಯೂ. So this is a minimum magnification. M is equals to FO divided by FE. Simple formula, M is equals to FO divided by FE. Final image L obtain agate, final image at infinity. Image infinity L obtain agate. So this will be having a clear vision. Minimum magnification ಆಗಿರುತ್ತೆ. So these are the things. Length of the telescope, ಈ ಕೇಸ್ ನಲ್ಲಿ L is equals to FO plus FE. So this is the length of the telescope in minimum magnification. ಅರ್ಥ ಆಯ್ತಾ? So let us go to a problem. ಇನ್ನೊಂದು ಪ್ರಾಬ್ಲಮ್, ಸಿಂಪಲ್ ಫಾಲ್ತು ಪ್ರಾಬ್ಲಮ್ ನ ಸ್ಟಾರ್ಟ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಸೊ 3, 2, 1 ಡನ್. ಎರೇಸ್ ಮಾಡ್ಲಾ ಈ ಪೋರ್ಷನ್. ಸೊ ಡಯಾಗ್ರಾಮ್ ಹಾಗೆ ಇರಲಿ, ಡಯಾಗ್ರಾಮ್ ರೆಫರೆನ್ಸ್ ತಗೊಂಡು ನಾನು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತೀನಿ. ಸಿಂಪಲ್ ಕ್ವಶನ್ ಆಸ್ ಯೂಶುವಲ್. So in a telescope, right now, in a telescope
in a telescope, in a telescope, focal length of the objective is 60 centimeter, focal length of the eyepiece is 5 centimeter, focal length of the objective is 60 centimeter, focal length of the eyepiece is 5 centimeter. If the rays falling on the objective lens subtends an angle of 3 degree, find the angle subtended by final image if they leave parallel from eyepiece, parallel from eyepiece. So options ಬೇಕಾದ್ರೆ ಕೊಡ್ತೀನಿ. So option 12 degree, option B 36 degree, option C 48 degree, option D 22 degree. So ವಿಡಿಯೋನ ಪಾಸ್ ಮಾಡಿ ನೀವೇ ಆನ್ಸರ್ ತರೋದಕ್ಕೆ ಟ್ರೈ ಮಾಡಿ. ಸೊ 3 2 1 ಡನ್. ನೋಡಿ ಇಲ್ಲಿ ಸೊ ಅವರೇ ಕೊಟ್ಟಿದ್ದಾರೆ ಫೋಕಲ್ ಲೆಂತ್ ಆಫ್ ದ ಆಬ್ಜೆಕ್ಟಿವ್. ಇನ್ನೊಂದೇ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನ ಹೇಳೋದು ಮರ್ತು ಬಿಟ್ಟೆ. ಫೋಕಲ್ ಲೆಂತ್ ಆಫ್ ದ ಆಬ್ಜೆಕ್ಟಿವ್ ನ ಇನ್ಕ್ರೀಸ್ ಮಾಡಿದ್ರೆ, ಇಫ್ FO increases, ನಾನು ಈ ಕ್ವಶನ್ ಬಗ್ಗೆ ಆಮೇಲೆ ಮಾತಾಡ್ತೀನಿ. ನಾನು ಹೇಳ್ತಿರೋದು ಬೇರೆ ಪಾಯಿಂಟ್. 2024 ಅಲ್ಲ, 2014 ಅಲ್ಲಿ ನೀಟ್ ಕ್ವಶನ್ ಕೇಳಿದ್ದಾರೆ. ಸೊ ಇಫ್ ದ ಫೋಕಲ್ ಲೆಂತ್ ಆಫ್ ದ ಆಬ್ಜೆಕ್ಟಿವ್ ಇನ್ಕ್ರೀಸಸ್, ವಾಟ್ ಹ್ಯಾಪನ್ಸ್ ಟು ದಿ ಮ್ಯಾಗ್ನಿಫಿಕೇಶನ್ ಆಫ್ ದ ಟೆಲಿಸ್ಕೋಪ್ ಏನಾಗತ್ತೆ? ಸೊ ಟೆಲಿಸ್ಕೋಪ್ಗೆ M ಫಾರ್ ಟೆಲಿಸ್ಕೋಪ್ increases. ಅರೆ M is equals to FO divided by FE ಅಥವಾ FO divided by UE. ಎಲ್ಲ ಕೇಸಲ್ಲಿ, ಜನರಲ್ ಕೇಸಲ್ಲಿ M is equals to FO divided by UE ನೆನಪಿದೆಯಾ? ಸೊ FO ಇನ್ಕ್ರೀಸ್ ಮಾಡಿದ್ರೆ ಇದು ಇನ್ಕ್ರೀಸ್ ಆಗುತ್ತೆ. ಬಟ್ ಮೈಕ್ರೋಸ್ಕೋಪ್ ನಲ್ಲಿ ಏನಾಗುತ್ತೆ ನೋಡಿ, ಎಕ್ಸಾಕ್ಟ್ ರಿವರ್ಸ್ ಪ್ರೋಸೆಸ್ ಆಗ್ತದೆ. ಅರ್ಥ ಆಗ್ತಿದೆ ಹೇಳ್ತಿರೋದು? ಇಲ್ಲಿ ಏನಾಗ್ತಿದೆ ಅದು ಎಕ್ಸಾಕ್ಟ್ ರಿವರ್ಸ್ ಪ್ರೋಸೆಸ್ ಆಗ್ತದೆ. ಸೊ ಈ ಲೆನ್ಸ್ ನ ಆ ಕಡೆ ಹಾಕಿರ್ತಾರೆ, ಆ ಲೆನ್ಸ್ ನ ಈ ಕಡೆ ಹಾಕಿರ್ತಾರೆ, ಸ್ವಲ್ಪ ವೇರಿಯೇಷನ್ ನ ಮಾಡಿರ್ತಾರೆ. ಈಗ ಮೈಕ್ರೋಸ್ಕೋಪ್ ನಲ್ಲಿ ಆಬ್ಜೆಕ್ಟಿವ್ ಏನಾದ್ರೂ ಫೋಕಲ್ ಲೆಂತ್ ಇನ್ಕ್ರೀಸ್ ಮಾಡಿದ್ರೆ ಮ್ಯಾಗ್ನಿಫಿಕೇಶನ್ ಡಿಕ್ರೀಸ್ ಆಗುತ್ತೆ. M decreases for microscope. ಸೊ ಬೇಕಾದ್ರೆ ನೀವು ಪ್ರೂವ್ ಮಾಡಿ ನೋಡಬಹುದು. ಸೊ ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಯು ವಿಲ್ ಗೆಟ್. ಸೊ ದಿಸ್ ಇಸ್ ದ ಕ್ವಶನ್ ಆಸ್ಕ್ಡ್ ಇನ್ ನೀಟ್ 2014. ಸಿಂಪಲ್ ಕ್ವಶನ್, ವೆರಿ ಸಿಂಪಲ್ ಕ್ವಶನ್. ಸೊ ಇದನ್ನ ನೋಟ್ ಮಾಡ್ಕೊಳ್ಳಿ. ವಿ ವಿಲ್ ಕಮ್ ಬ್ಯಾಕ್ ಟು ದಿಸ್ ಒನ್. ಫೋಕಲ್ ಲೆಂತ್ ಆಫ್ ದ ಆಬ್ಜೆಕ್ಟ್ ಎಷ್ಟು ಕೊಟ್ಟಿದ್ದಾರೆ? 60 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಫೋಕಲ್ ಲೆಂತ್ ಆಫ್ ದ ಐಪೀಸ್ 5 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ ಈಗ if the rays from object falling on the objective lens subtend an angle 3 degree, ಅಂದ್ರೆ ಈ ಆಂಗಲ್ ಆಲ್ಫಾ ಎಷ್ಟು ಕೊಟ್ಟಿದ್ದಾರೆ? 3 ಡಿಗ್ರಿ ಕೊಟ್ಟಿದ್ದಾರೆ. they have given. Find the angle subtended by the final image if they leave parallel to the eyepiece. ಸೊ ಐಪೀಸ್ ಗೆ ಪ್ಯಾರಲಲ್ ಆಗಿ ರೇಸು ಆಚೆಗೆ ಹೋಗ್ತದೆ. ಐಪೀಸ್ ಇಂದ ಬರ್ತಕ್ಕಂಥ ರೇಸು ಪ್ಯಾರಲಲ್ ಆಗಿ ಆಚೆ ಹೋಗ್ತಿದೆ. ಅಂದ್ರೆ ಫೈನಲ್ ಇಮೇಜ್ ಎಲ್ಲಿ ಒಪ್ಟೇನ್ ಆಗ್ತಿದೆ? ಫೈನಲ್ ಇಮೇಜ್ ಇನ್ಫಿನಿಟಿಯಲ್ಲಿ ಒಪ್ಟೇನ್ ಆಗ್ತಿದೆ. ಫೈನಲ್ ಇಮೇಜ್ ಇನ್ಫಿನಿಟಿಯಲ್ಲಿ ಒಪ್ಟೇನ್ ಆದ್ರೆ ಅದ್ ಎಂತ ಕೇಸು? ನಾರ್ಮಲ್ ಅಡ್ಜಸ್ಟ್ಮೆಂಟ್. ಸೊ ಅವ್ರು ಹೇಳ್ತಿರೋದು ನಾರ್ಮಲ್ ಅಡ್ಜಸ್ಟ್ಮೆಂಟ್ ಗೆ, ಈ ಟೆಲಿಸ್ಕೋಪ್ ನ ನಾರ್ಮಲ್ ಅಡ್ಜಸ್ಟ್ಮೆಂಟ್ ಗೆ ಇಟ್ಟಿದ್ದಾರೆ. ಸೊ ಈ ಸ್ಟೇಟ್ಮೆಂಟ್ ಇಂದ ನಮಗೆ ಗೊತ್ತಾಗುತ್ತೆ. ಸೊ ಇಫ್ ದ ಫೈನಲ್ ಇಮೇಜ್ if they leave parallel from eyepiece in the rays, if the final image, find the angle subtended by final image if rays leave parallel to the eyepiece, from the eyepiece to the eyepiece ಅಲ್ಲ, from the eyepiece. ಈ ರೇಸ್ ಪ್ಯಾರಲಲ್ ಆಗಿ ಎಮರ್ಜ್ ಆಗ್ತಿದೆ ಅಂದ್ರೆ ಸೊ ಇಟ್ ಶುಡ್ ಬಿ ಅಡ್ಜಸ್ಟೆಡ್ ಟು ದ ನಾರ್ಮಲ್ ಅಡ್ಜಸ್ಟ್ಮೆಂಟ್. ಸೊ ಹಾಗಾದ್ರೆ ಇನ್ ಕೇಸ್ ಆಫ್ ನಾರ್ಮಲ್ ಅಡ್ಜಸ್ಟ್ಮೆಂಟ್ ಅಂದ್ರೆ ಮಿನಿಮಮ್ ಮ್ಯಾಗ್ನಿಫಿಕೇಶನ್ ಏನಾಗುತ್ತೆ? M is equals to FO divided by FE. ಸೊ ಹೌದಾ? ಸೊ M is nothing but alpha by beta. ಆಲ್ಫಾ ಕೊಟ್ಟಿದ್ದಾರೆ, 3 ಕೊಟ್ಟಿದ್ದಾರೆ. ಸೊ ಲೆಟ್ us solve this one. FO ವ್ಯಾಲ್ಯೂ ಎಷ್ಟಿದೆ? 60 ಇದೆ. FE ಎಷ್ಟಿದೆ? 5 ಇದೆ. ಸೊ ದಿಸ್ ಇಸ್ 12, ರೈಟ್? ಮ್ಯಾಗ್ನಿಫಿಕೇಶನ್ ಇಸ್ 12. ಸೊ ಅಥವಾ ಆಲ್ಫಾ ಅಲ್ಲ, ಬೀಟಾ divided by alpha is equals to 12 ಕೊಟ್ಟಿದ್ದಾರೆ. ಸೊ ದಟ್ ಮೀನ್ಸ್ beta is equals to 12 into alpha. Alpha value ಎಷ್ಟು ಕೊಟ್ಟಿದ್ದಾರೆ? 3 ಡಿಗ್ರಿ ಕೊಟ್ಟಿದ್ದಾರೆ. ಸೊ therefore beta is equals to 12 into 3, that is 36 degree. So therefore the option B is the right answer. So I hope ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸಿಂಪಲ್, ಫಾಲ್ತು ಪ್ರಾಬ್ಲಮ್ ಆಯ್ತಾ? ನೆಕ್ಸ್ಟ್ let us go to the question from NCERT question ತಗೊಳ್ಳೋಣ. NCERT exercise problem 29 and 28 question number ಆಯ್ತಾ ಇದು? So I am going to erase 3 2 1 done. Okay,
ಸೊ ಟ್ರೈ ಮಾಡಿ ನೀವೇ ಯಾವ್ದಾದ್ರು ಒಂದು ಎರಡು ಲೆನ್ಸ್ ನ ತಗೊಂಡು ಟೆಲಿಸ್ಕೋಪ್ ನ ಮಾಡೋದಕ್ಕೆ ಟ್ರೈ ಮಾಡಿ. ನಮ್ಮ VIP ಮೂವಿಯಲ್ಲಿ ಧನುಷ್ ಅವ್ರು ಮಾಡ್ತಾರಲ್ಲ, ಮಾಡ್ತಾರೆ ಸರಿ, ಆಮೇಲೆ ಏನ್ ಮಾಡ್ತಾರೆ ಅವರು ಅಂತ ಗೊತ್ತಿಲ್ಲ ನಿಮ್ಗೆ ಅನ್ಸುತ್ತೆ ಮೋಸ್ಟ್ಲಿ. ಜಸ್ಟ್ ಟ್ರೈ ಟು ವಾಚ್ ದಟ್ ಮೂವಿ, ವಂಡರ್ಫುಲ್ ಮೂವಿ. ಸೊ ಹೌ ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಯಾವ ತರ ಪೀಡಿಸುತ್ತೆ ಜನನ ಅನ್ನೋದು ಒಂದು ಎಕ್ಸಾಂಪಲ್ ಅಷ್ಟೇ. ಸೊ ಫೈನಲಿ ಹಿ ಮೇ ಸಕ್ಸೀಡ್, ಬಟ್ ಇಟ್ಸ್ ಅ ಮೂವಿ. ಓಕೆ, ಕಮಿಂಗ್ ಬ್ಯಾಕ್, in a small telescope, focal length of the objective is 140 centimeter and focal length of the eyepiece is 5 centimeter. Focal length of the objective 140, focal length of the eyepiece is 5 centimeter. Find the magnification ಅಥವಾ magnifying power if magnifying for first sub question, final image obtained at capital D, and second sub question, final image obtained at infinity ಅಥವಾ normal adjustment ಅಂತಾನೂ ಕರೀತಾರೆ, adjustment. And third sub question, find length of telescope in each case. Video na pass ಮಾಡಿ ಆನ್ಸರ್ ನ ತರೋದಕ್ಕೆ ನೀವೇ ಟ್ರೈ ಮಾಡಿ. ಸೊ ಐ ಆಮ್ ಗೋಯಿಂಗ್ ಟು ಸಾಲ್ವ್ ಇನ್ 3, 2, 1 ಡನ್. ಸೊ ಸಾಲ್ವ್ ಮಾಡ್ಲಾ? ಸೊ ನೋಡಿ, ಒಂದು ನಾರ್ಮಲ್ ಆಗಿ ಒಂದು ಲೆನ್ಸ್ ನ ಕನ್ಸಿಡರ್ ಮಾಡಿ. So this is called as objective. Idra focal length ಎಷ್ಟಿದೆ 140 ಕೊಟ್ಟಿದ್ದಾರೆ. So focal length of the eyepiece ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ 5 cm ಕೊಟ್ಟಿದ್ದಾರೆ. So image ಎಲ್ಲಿಂದ ಬರ್ತದೆ? ಇನ್ಫಿನಿಟಿ ಇಂದಾನೆ ಬರೋದು, ನೋ ಡೌಟ್. ಆಬ್ಜೆಕ್ಟಿವ್ ಇನ್ಫಿನಿಟಿ ಇಂದ ಬರುತ್ತೆ. ಪ್ಯಾರಲಲ್ ರೇಸ್ ಬಂದು ಇಲ್ಲಿ ಕನ್ವರ್ಜ್ ಆಗುತ್ತೆ. ದಿಸ್ ಡಿಸ್ಟೆನ್ಸ್ ಇಸ್ ಫೋಕಲ್ ಲೆಂತ್ ಆಫ್ ಆಬ್ಜೆಕ್ಟಿವ್, ದಿಸ್ ಇಸ್ ಫೋಕಲ್ ಲೆಂತ್ ಆಫ್ ದ ಆಬ್ಜೆಕ್ಟಿವ್ ಅಂಡ್ ದಿಸ್ ಇಸ್ UE. ಹೌದಾ? ಸೊ ಈಗ ಫೈನಲ್ ಆಗಿ ಇಮೇಜ್ ಕೇಸ್ 1 ನಲ್ಲಿ ಫೈನಲ್ ಇಮೇಜ್ ಇಸ್ ಒಬ್ಟೈನ್ಡ್ ಅಟ್ ಕ್ಯಾಪಿಟಲ್ D. ಸೊ ಅಂದ್ರೆ ಇದನ್ನ ಎಕ್ಸ್ಟೆಂಡ್ ಮಾಡಿದ್ರೆ ಫೈನಲ್ ಇಮೇಜ್ ಎಲ್ಲಿ ಒಬ್ಟೈನ್ ಆಗ್ತದೆ? 25 ಸೆಂಟಿಮೀಟರ್ ಅಲ್ಲಿ ಒಬ್ಟೈನ್ ಆಗ್ತದೆ. ಇಷ್ಟೆಲ್ಲ ರೇ ಡಯಾಗ್ರಾಮ್ ಬರೆಯೋ ಅವಶ್ಯಕತೆ ಇಲ್ಲ, ಆದ್ರೂ ಪ್ರಾಕ್ಟೀಸ್ ಇರ್ಲಿ ಅಂತ ನಾನು ಬರೀತಾ ಇರೋದಷ್ಟೇ. ಸೊ ಫೈನಲ್ ಇಮೇಜ್ ಒಬ್ಟೈನ್ಡ್ ಅಟ್ ಕ್ಯಾಪಿಟಲ್ D. ಮ್ಯಾಗ್ನಿಫಿಕೇಶನ್, ಎಂತ ಮ್ಯಾಗ್ನಿಫಿಕೇಶನ್ ಇದು? ಮ್ಯಾಕ್ಸಿಮಮ್ ಮ್ಯಾಗ್ನಿಫಿಕೇಶನ್ ಇಸ್ ಈಕ್ವಲ್ಸ್ ಟು FO divided by FE into 1 plus D divided by FE. So that is a maximum magnification for FO divided by FE, FO into 1 plus D divided by FE. So that is a maximum magnification. Sorry, FO by FE ne confuse ಆಗ್ತಾ ಇದೆ. FO by FE into 1 plus D divided by FE. ಹೌದಾ? ಸೊ FO ಕೊಟ್ಟಿದ್ದಾರೆ, FE ಕೊಟ್ಟಿದ್ದಾರೆ, ಕ್ಯಾಪಿಟಲ್ D ಕೊಟ್ಟಿದ್ದಾರೆ. ಯು ಕ್ಯಾನ್ ಸಾಲ್ವ್ ದಿಸ್ ಒನ್. ಸೊ M is equals to FO is 140 divided by FE 5 ಬಂದಿದೆ, 1 plus 25 divided by FE again 5. ಸೊ ಇದು 5 ಕ್ಯಾನ್ಸಲ್ ಆಗುತ್ತೆ. M is equals to 140 divided by 5 into 6 ಬರುತ್ತೆ. So this can be cancelled with 2 and ಇದು 8 ಹೋಗುತ್ತಾ? So 28 into 6. Maximum magnification is 48, 4 carry agate 12, 16, 168 is a maximum magnification. And in the second case nalli infinitial image form agate. So for the sub question 2, M is equals to FO divided by FE. So that is FO value eshide 140 centimeter and FE is this one. So this can be cancelled with 28. That is 28 is a minimum magnification for the normal adjustment. Sub question 3 nodana. Sub question 3 nalli en keltidare? So they are asking length of the telescope in each case. Length of the telescope in this case is, first case nalli helta idene, FO plus UE. So UE value ನನಗೆ ಗೊತ್ತಿಲ್ಲ. UE value ಹೇಗೆ ಫೈಂಡ್ ಔಟ್ ಮಾಡೋದಂದ್ರೆ VE value ಎಷ್ಟಿದೆ? -D ಇದೆ. For eyepiece UE is equals to -25 ಅಥವಾ -25 centimeter ಇದೆ. And the final image.
ಸಾರಿ UE ಅಲ್ಲ VE ಎಷ್ಟಿದೆ 25 ಸೆಂಟಿಮೀಟರ್ ಇದೆ, ಅದು ಲೆಫ್ಟ್ ಸೈಡ್ ಇರೋದ್ರಿಂದ ಮೈನಸ್ ಬರೀತಾ ಇದ್ದೀನಿ. ಸೊ V is equals to -25, FE is equals to focal length of eyepiece 5 centimeter ಇದೆ. So let us find out 1 by FE is equals to 1 by VE minus 1 by UE. So 1 by VE ನ ಈ ಕಡೆ ತಗೊಂತೀನಿ, 1 by VE is equals to 1 by FE plus 1 by UE. So let us substitute the values. 1 by VE is equals to 1 by 5 plus 1 divided by UE. UE value -25 ಇದೆ, 1 divided by 25 with minus sign, minus ಇಲ್ಲಿ ಬರೀತೀನಿ. ಏನ್ ಮಾಡಿದೆ, ಉಲ್ಟಾ ಬರ್ದೆ ನಾನು, ಉಲ್ಟಾ ಬರ್ದೆ. ಓಕೆ, ಸೊ ಇದು ಈ ಕಡೆ ತಗೊಂತೀನಿ. 1 divided by UE is equals to 1 by FE minus 1 by VE. ಸಾರಿ ಪ್ಲಸ್, ಇದು ಮೈನಸ್ ಆಗತ್ತೆ, ಇದು ಈ ಕಡೆಗೆ ಬಂದ್ರೆ yeah, everything is perfect. 1 divided by UE is equals to 1 divided by 5 plus 1 divided by minus 25. Am I doing right? Yes. So you minus na il barkontini. So that is 25 minus 5, 20 divided by 5 into 25. So 1s are 4s are. So UE is equals to 25 divided by 4. Length of the telescope is equals to focal length of the objective eshide. So that is 140 centimeter plus 25 divided by 4. So ಏನ್ ಬರುತ್ತೋ ಅಷ್ಟು ಸೆಂಟಿಮೀಟರ್ ಆಗುತ್ತೆ. ಸೆಕೆಂಡ್ ಕೇಸ್ ನಲ್ಲಿ ಲೆಂತ್ ಆಫ್ ದ ಟೆಲಿಸ್ಕೋಪ್ ಇಸ್ ಈಕ್ವಲ್ಸ್ ಟು FO ಪ್ಲಸ್ FE. ಸಿಂಪಲ್ ಆಗಿ ಎಷ್ಟು ಬರುತ್ತೆ, 145 ಸೆಂಟಿಮೀಟರ್ ಸಿಗುತ್ತೆ. ಸೊ ದಟ್ಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಅರ್ಥ ಆಯ್ತಾ? ನೋಟ್ ಮಾಡ್ಕೊಳ್ಳಿ. ವಿಲ್ ಗೋ ಟು ದ ನೆಕ್ಸ್ಟ್ ಟಾಪಿಕ್. ಆಯ್ತಾ? ನೋಟ್ ಮಾಡ್ಕೊಂಡ್ರ? ಸೊ ವಿ ಆರ್ ಗೋಯಿಂಗ್ ಟು ರಿಮೂವ್. ಇನ್ನೊಂದು ಹೇಳೋದು ಮತ್ತೆ, ಸೊ ನೋಡಿ ಇದು ಆಬ್ಜೆಕ್ಟಿವ್ ಏನಿರ್ಬೇಕು, ಲಾರ್ಜೆಸ್ಟ್ ಫೋಕಲ್ ಲೆಂತ್ ಇರಬೇಕು ಮತ್ತೆ ಲಾರ್ಜೆಸ್ಟ್ ಅಪರ್ಚರ್ ಇರಬೇಕು. ಅಪರ್ಚರ್ ಯಾಕೆ ಲಾರ್ಜೆಸ್ಟ್ ಇರಬೇಕು ಅಂದ್ರೆ, ಸೊ ದೂರದಿಂದ ಬರ್ತಕ್ಕಂಥ ಆಬ್ಜೆಕ್ಟ್ ಇಂದ ಕಲೆಕ್ಟ್ ಮಾಡೋ ರೇಸ್ ಜಾಸ್ತಿ, ಆಸ್ ಮಚ್ ಆಸ್ ಪಾಸಿಬಲ್ ರಿಸೀವ್ ಮಾಡ್ಕೋಬೇಕು. ಹಾಗಾಗಿ ಇದ್ರ ಅಪರ್ಚರ್ ಜಾಸ್ತಿ ಇರಬೇಕು. ಸೊ ದ ಲಾರ್ಜೆಸ್ಟ್ ಅಪರ್ಚರ್ ಎವರ್ ಪ್ರೊಡ್ಯೂಸ್ಡ್ ಬೈ ಎನಿ ಆಫ್ ದ ಸೈಂಟಿಸ್ಟ್ ಇಸ್, ಅದು ಎಲ್ಲಿ ಲೊಕೇಟ್ ಆಗಿದೆ ಅಂದ್ರೆ, ಒಂದು ಟೆಲಿಸ್ಕೋಪ್ ಇದೆ. ಸೊ ಇಟ್ ಈಸ್ ಲೊಕೇಟೆಡ್ ಅಟ್ Yerkes Observatory at USA. ಸೊ ಈ ಅಬ್ಸರ್ವೇಟರಿಯಲ್ಲಿ ಒಂದು ಟೆಲಿಸ್ಕೋಪ್ ಇದೆ. ಅದರ ಡಯಾಮೀಟರ್ ಎಷ್ಟಿದೆಯಪ್ಪ ಅಂದ್ರೆ 40 ಇಂಚ್ ಇದೆ. ಸೊ 40 ಇಂಚ್, ದಿಸ್ ಇಸ್ ದ ಬಿಗ್ಗೆಸ್ಟ್ ಎವರ್ ಪ್ರಿಪೇರ್ಡ್ ಬೈ ಸೈಂಟಿಸ್ಟ್ ಅಂಡ್ ಇಟ್ ಈಸ್ ಲೊಕೇಟೆಡ್ ಇನ್ USA. It is in Wisconsin. ಸ್ಪೆಲ್ಲಿಂಗ್ ರಾಂಗ್ ಆಗಿರ್ಬೋದು, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. Yerkes Observatory, USK, Wisconsin. So it is an observatory for the different celestial bodies. So idra width ಎಷ್ಟಿದೆಯಪ್ಪ ಅಂದ್ರೆ 40 inches ಇದೆ. So nearly you can consider it as a 1.02 meter. So this is the largest ever lens produced for the telescope. ಸೊ ಇಲ್ಲಿ ಪ್ರಾಬ್ಲಮ್ ಏನಾಗತ್ತಪ್ಪ ಅಂದ್ರೆ, ಅಷ್ಟೊಂದು ನೋಡಿ ಮ್ಯಾಕ್ಸಿಮಮ್ ಪ್ರೊಡ್ಯೂಸ್ ಆಗಿರೋದೇ 1 ಮೀಟರ್ ಡಯಾಮೀಟರ್. ಸೊ 1 ಮೀಟರ್ ಅಂದ್ರೆ ಇಷ್ಟು ಬರ್ಬೋದು ಅಷ್ಟೇನಾ. ಸೊ ಇಷ್ಟು ದೊಡ್ಡದು ಪ್ರೊಡ್ಯೂಸ್ ಮಾಡಕ್ಕೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗುತ್ತೆ. ಯಾಕಂದ್ರೆ ಅದು ಯೂನಿಫಾರ್ಮಿಟಿ ಮೇಂಟೈನ್ ಮಾಡ್ಬೇಕು. ಇಷ್ಟು ದೊಡ್ಡ ಲೆನ್ಸ್ ನ ಪ್ರಿಪೇರ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನ ಯೂಸ್ ಮಾಡುವಾಗ ಫಿಸಿಕಲ್ ಸಪೋರ್ಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ದೋಸ್ ಆರ್ ದ ಸಮ್ ಡ್ರಾಬ್ಯಾಕ್ಸ್ ಆಫ್ ದ ಟೆಲಿಸ್ಕೋಪ್. ರಿಫ್ರಾಕ್ಟಿಂಗ್ ಟೆಲಿಸ್ಕೋಪ್ ಅಲ್ಲಿ ಇದೊಂದು ದೊಡ್ಡ ಡ್ರಾಬ್ಯಾಕ್ ಇದೆ. ಸೊ ಇದೇನೋ ದೊಡ್ಡದಾಗಿ ಮಾಡ್ತಾ ಹೋದ್ರೆ ಇಮೇಜ್ ಏನೋ ಕರೆಕ್ಟ್ ಆಗಿ ಬರುತ್ತೆ. ಸೊ ಇಮೇಜ್ ಕರೆಕ್ಟ್ ಆಗಿ, ಕ್ವಾಲಿಟಿ ಚೆನ್ನಾಗಿ ಬರುತ್ತೆ, ಬಟ್ ಇದರಿಂದ ಆಗೋ ಸಮಸ್ಯೆಗಳೇ ಜಾಸ್ತಿ ಮತ್ತೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗುತ್ತೆ. ಸೊ ಲೆಟ್ ಅಸ್ ಸಿ ವಾಟ್ ಆರ್ ದ ಪ್ರಾಬ್ಲಮ್ಸ್ ಆರ್ ಡ್ರಾಬ್ಯಾಕ್ಸ್ ಆಫ್ ರಿಫ್ರಾಕ್ಟಿಂಗ್ ಟೆಲಿಸ್ಕೋಪ್. ಆಯ್ತಾ? ಇದು ಎರೇಸ್ ಮಾಡ್ಲಾ? 3, 2, 1 ಡನ್. So let us see, in order to produce the good intensity of image, the objective lens should have maximum aperture. ಮ್ಯಾಕ್ಸಿಮಮ್ ಅಪರ್ಚರ್ ಇರಬೇಕು. ಅಂದ್ರೆ ಅಪರ್ಚರ್ ದೊಡ್ಡದಾಗಿ ಮಾಡ್ತಾ ಹೋದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಪ್ರೊವೈಡ್. ಇಟ್ ಈಸ್
it is very difficult to provide physical support ಯಾಕೆ ಅಂದ್ರೆ ಹೇಳ್ತೀನಿ ನೋಡಿ. ಸೊ ಒಂದು ಲೆನ್ಸ್ ಎಷ್ಟು ದೊಡ್ಡದಾಗಿದೆ ಅಂತ ಅನ್ಕೊಳ್ಳೋಣ. ಎಡ್ಜಸ್ ತಿನ್ನಾಗಿರೋದಕ್ಕ ಮಧ್ಯದಲ್ಲಿ ಉಬ್ಬಿರತ್ತೆ, ಗಣಪತಿ ಹೊಟ್ಟೆ ತರ ಉಬ್ಬಿರತ್ತೆ. ಎಡ್ಜಸ್ ಅಲ್ಲಿ ಮಾತ್ರ ತಿನ್ನಾಗಿರುತ್ತೆ. ಎಡ್ಜಸ್ ಅಲ್ಲಿ ಒಂದು ರಿಮ್ ಹಾಕ್ಬೇಕು. ಆ ರಿಮ್ ನ ಹಾಕಿ ಕೂರ್ಸಕ್ ಹೋದ್ರೆ ಡೌನ್ ಪಾರ್ಟ್ ವೆಯ್ಟ್ ಜಾಸ್ತಿ ಆಗಿ ಬಿದ್ದೋಗೋ ಚಾನ್ಸಸ್ ಇರುತ್ತೆ. ಸೊ ದೀಸ್ ಆರ್ ದ ಡ್ರಾಬ್ಯಾಕ್. ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಪ್ರೊವೈಡ್ ಫಿಸಿಕಲ್ ಸಪೋರ್ಟ್ ಆರ್ ಮೆಕ್ಯಾನಿಕಲ್ ಸಪೋರ್ಟ್. ಸೊ ಇಟ್ ಈಸ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ. So that is one of the drawback, and it is difficult to manufacture. Sir again sir, ಅಷ್ಟೊಂದು ಕಷ್ಟ, ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಯಾಕೆಂದ್ರೆ ಅಷ್ಟೊಂದು ಲೆನ್ಸ್ ನ ಪ್ರೊಡ್ಯೂಸ್ ಮಾಡ್ತಿದಾರೆ ಅಂದ್ರೆ ಅದ್ರ ರೇಡಿಯಸ್ ಆಫ್ ಕರ್ವೇಚರ್ ಯೂನಿಫಾರ್ಮಿಟಿ ಮೇಂಟೈನ್ ಮಾಡಬೇಕು, ಮತ್ತೆ ಅದ್ರ ಒಳಗಡೆ ಯಾವುದೇ ಏರ್ ಬಬಲ್ಸ್ ಅಥವಾ ಡಿಸ್ಟಾರ್ಷನ್ ಇಲ್ದಿರ ಮೇಂಟೈನ್ ಮಾಡಬೇಕು. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಪ್ರೊಡ್ಯೂಸ್ ಸಚ್ ಕೈಂಡ್ ಆಫ್ ಲೆನ್ಸಸ್. And another one is spherical aberration. ಇನ್ನೊಂದು ಪ್ರಾಬ್ಲಮ್, ದೊಡ್ಡದಾಗಿ ಡಯಾಪ್ಟರ್ ತಗೊಳ್ಳೋದ್ರಿಂದ it creates spherical aberration. ಸರ್ ಏನಂಗಂದ್ರೆ, ಸೊ ನೋಡಿ, ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಲೆನ್ಸ್ ನ ಕನ್ಸಿಡರ್ ಮಾಡೋಣ. ಇದೊಂದು ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಕರಿತೀವಿ. The rays which are very near to the principal axis are called as paraxial rays. ಹೌದಾ? ನಾವು ಸ್ಟಡಿ ಮಾಡಿರೋ ಥಿಯರಿ ಎಲ್ಲ ಪ್ಯಾರಾಕ್ಸಿಯಲ್ ರೇಸ್ಗೆ. ಈಗ ಇಲ್ಲೇನಾಗ್ತಿದೆ ಸಮಸ್ಯೆ ಅಂದ್ರೆ, ಪ್ಯಾರಾಕ್ಸಿಯಲ್ ರೇಸ್ ಎಲ್ಲ ಹೋಗಿ ಒಂದ್ ಕಡೆ ಫೋಕಸ್ ಆಗತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ಫೋಕಲ್ ಲೆಂತ್ ಆಫ್ ದ ಪ್ಯಾರಾಕ್ಸಿಯಲ್ ರೇಸ್. ಬಟ್ ಮಾರ್ಜಿನಲ್ ರೇಸ್ ಯಾವಾಗ ಬರುತ್ತೆ? ಸೊ ಐ ಆಮ್ ಟಾಕಿಂಗ್ ಅಬೌಟ್ ಮಾರ್ಜಿನಲ್ ರೇಸ್. ಪ್ರಿನ್ಸಿಪಲ್ ಆಕ್ಸಿಸ್ ಇಂದ ಸಿಗ್ನಿಫಿಕೆಂಟ್ ದೂರದಲ್ಲಿ, ಅಂದ್ರೆ ದೊಡ್ಡದಾಗಿರ್ತಕ್ಕಂಥ ಒಂದು ಲೆನ್ಸ್ ನ ತಗೊಂಡ್ರೆ ಪ್ರಿನ್ಸಿಪಲ್ ಆಕ್ಸಿಸ್ ಗೆ ಹತ್ರ ಇರ್ತಕ್ಕಂಥ ರೇಸ್ ಎಲ್ಲ ಒಂದ್ ಕಡೆ ಹೋಗ್ಬೀಳತ್ತೆ. ಅದೇ ಮಾರ್ಜಿನಲ್ ರೇಸ್ ನ ತಗೊಂಡ್ರೆ ದೇ ಗೋ ಅಂಡ್ ಫೋಕಸ್ ಅಂಡ್ ಸಮ್ ಅದರ್ ಪಾಯಿಂಟ್. ಸೊ ದಿಸ್ ಇಸ್ ದ ಪ್ರಿನ್ಸಿಪಲ್ ಫೋಕಸ್ ಆಫ್ ದ ಮಾರ್ಜಿನಲ್ ರೇಸ್. Principal focus of the paraxial rays is not equals to the principal focus of the marginal rays. Just imagine, ಅಲ್ಲಿ ಯಾವುದೋ ಒಂದು ಆಬ್ಜೆಕ್ಟ್ ಇದೆ, ದೂರದಲ್ಲಿರ್ತಕ್ಕಂಥ ಒಂದು ಆಬ್ಜೆಕ್ಟ್, ಒಂದು ದೊಡ್ಡದಾಗಿರ್ತಕ್ಕಂಥ ಆಬ್ಜೆಕ್ಟ್. ಆ ಆಬ್ಜೆಕ್ಟ್ ಇಂದ ಬರ್ತಕ್ಕಂಥ ರೇಸು ಇಲ್ಲೆಲ್ಲ ಬೀಳ್ತಕ್ಕಂಥ ರೇಸು ಇಲ್ಲೊಂದು ಇಮೇಜ್ ಫಾರ್ಮ್ ಆಗುತ್ತೆ, ಇಲ್ಲಿ ಬೀಳ್ತಕ್ಕಂಥ ರೇಸು ಇನ್ನೊಂದು ಇಮೇಜ್, ಅಂದ್ರೆ ಪೂರ್ತಿ ಡಿಸ್ಟಾರ್ಟ್ ಆಗಿರ್ತಕ್ಕಂಥ ಇಮೇಜ್ ಫಾರ್ಮ್ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಸ್ಪೆರಿಕಲ್ ಅಬರೇಷನ್. ಅರ್ಥ ಆಯ್ತು ಅಂತ ಅನ್ಕೊಂತೇನೆ ಸ್ಪೆರಿಕಲ್ ಅಬರೇಷನ್ ಅಂದ್ರೆ ಏನು. ಸೊ ನೆಕ್ಸ್ಟ್ ವಿ ವಿಲ್ ಸಿ ದ ಪ್ರಾಬ್ಲಮ್ ವಿತ್ ದ ರಿಫ್ರಾಕ್ಟಿಂಗ್ ಟೆಲಿಸ್ಕೋಪ್ ಇಸ್ chromatic aberration. Chromatic aberration. ಸರ್ ಏನಿದು chromatic ಅಂದ್ರೆ ರಿಲೇಟೆಡ್ ಟು ಕಲರ್. ಇಲ್ಲಿ ಸ್ಪೆರಿಕಲ್ ಅಬರೇಷನ್ ಇದ್ರ ಯಾವ್ದಿಂದ ಬರುತ್ತೆ ಅಂದ್ರೆ ಡ್ಯೂ ಟು spherical nature of lens ಅಥವಾ ಡ್ಯೂ ಟು ಶೇಪ್ ಅಂತ ಹೇಳ್ಬೋದಾ. ಸೊ ಇಲ್ಲಿ ಕ್ರೋಮ್ಯಾಟಿಕ್ ಅಬರೇಷನ್ ಅಂದ್ರೆ ಏನು? ಲೆಟ್ ಮಿ ಕನ್ಸಿಡರ್ ಒಂದು ಲೆನ್ಸ್, ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಲೆನ್ಸ್ ನ ಕನ್ಸಿಡರ್ ಮಾಡಿ. ಸೊ ಈಗ ಒಂದೇ ಸತಿ ವೈಟ್ ಲೈಟ್ ನ ಬಿಡ್ತೀನಿ. ಸೊ ಇಲ್ಲಿ ಒಂದು ವೈಟ್ ರೇ ನ ಬಿಡ್ತೀನಿ. ಲೆಟ್ ಮಿ ಕನ್ಸಿಡರ್ ವೈಟ್ ರೇ. ಈಗ ವೈಟ್ ರೇ ಏನಾಗತ್ತೆ, ಎಲ್ಲಾ ರೇಸು ಬಂದು ಒಂದೇ ಕಡೆ ಫೋಕಸ್ ಆಗತ್ತೆ ಅಂತ ಹೇಳಕ್ ಆಗಲ್ಲ. ಸೊ ನೆನಪಿದೆಯಾ ನಿಮ್ಗೆ ಲೆನ್ಸ್ ಮೇಕರ್ ಫಾರ್ಮುಲಾ 1/f is equals to refractive index of the lens divided by refractive index of the medium. So divided by 1 minus 1 into 1/r1 minus 1/r2 ಅಂತ ಬರ್ದಿದ್ವಿ. Now also remember the focal length of the refractive index of a medium is inversely proportional to lambda. So very first video on refraction malli helidini, refractive index is inversely proportional to the wavelength. Now can I say focal length is inversely proportional to refractive index anta helboda ee formula prakara, andre inversely. So idu increase aagta ire, idu decrease aagta irutte, and this is inversely proportional to lambda. Can I say focal length is directly proportional to lambda? ಸೊ ಲ್ಯಾಂಬ್ಡಾ ಇನ್ಕ್ರೀಸ್ ಆಗ್ತಾ ಇದ್ರೆ ಫೋಕಲ್ ಲೆಂತ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ನೆನಪಿದೆಯಾ ನಿಮ್ಗೆ ವಿಸಿಬಲ್ ಲೈಟ್ ಅಲ್ಲಿ, ವೈಟ್ ಲೈಟ್ ಅಲ್ಲಿ VIBGYOR ಲೈಟ್ ಇರ್ತಿತ್ತು, ಹೌದಾ? ಸೊ ಈಗ ವೈಟ್ ಲೈಟ್ ನ ಬಿಟ್ರೆ ಈ ಕಾಂಬಿನೇಷನ್ ಅಲ್ಲಿ ಇರ್ತಕ್ಕಂಥ ವೈಟ್ ಲೈಟ್ ಅಲ್ಲಿ ಕಾಂಬಿನೇಷನ್ ಇರ್ತಕ್ಕಂಥ ವಾಯ್ಲೆಟ್ ರೇಸು ಹತ್ರ ಬೀಳತ್ತೆ, ಯಾಕಂದ್ರೆ ಫೋಕಲ್ ಲೆಂತ್ ಕಮ್ಮಿ ಇದೆ. ರೆಡ್ ಗೆ ತಾನೆ ವೇವ್ ಲೆಂತ್ ಜಾಸ್ತಿ ಇರೋದು. ಸೊ ಇಲ್ಲಿ ವಾಯ್ಲೆಟ್ ಲೈಟ್ ಫೋಕಸ್ ಆಗತ್ತೆ, ಆಮೇಲೆ ಇನ್ ಸ್ವಲ್ಪ ಮುಂದೆ ಇಂಡಿಗೋ
ಬ್ಲೂ, ಗ್ರೀನ್, ಯೆಲ್ಲೋ ಆರ್ ಆರೆಂಜ್. ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಯಾವ್ದು ಫೋಕಸ್ ಆಗುತ್ತೆ? ರೆಡ್ ಫೋಕಸ್ ಆಗುತ್ತೆ. ಅಂದ್ರೆ ನಾನೊಂದು ವಿಬ್ಗಯಾರ್ ಕಲರ್ ಶರ್ಟ್ ನ ಹಾಕೊಂಡು, ವಿಬ್ಗಯಾರ್ ಕಲರ್ ಇಟ್ ಇಸ್ ಅ ಸಿಂಬಲ್ ಆಫ್ ಡಿಫ್ರೆಂಟ್. ಓಕೆ, ಅದನ್ನ ಬಿಟ್ಬಿಡಿ. Okay, rainbow color shirt, it is indicating different thing. So I'm not talking about that one. So ಈಗ ಇಲ್ಲೊಂದು ಆಬ್ಜೆಕ್ಟ್ ನ ಇಡಿ, ಕಲರ್ ಆಬ್ಜೆಕ್ಟ್ ನ, ಇಲ್ಲಿಂದ ಬರ್ತಕ್ಕಂಥ ರೇಸ್ ರೆಡ್ ಕಲರ್ ಇರ್ತಕ್ಕಂಥ ಆಬ್ಜೆಕ್ಟ್ ಎಲ್ಲ ಇಲ್ಲಿಗೆ ಬೀಳುತ್ತೆ. ಅಂದ್ರೆ ರೆಡ್ ಕಲರ್ ಇರ್ತಕ್ಕಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲ ಇಲ್ಲಿ ಬೀಳುತ್ತೆ, ಬ್ಲೂ ಕಲರ್ ಇಲ್ಲಿ ಬೀಳುತ್ತೆ, ವಾಯ್ಲೆಟ್ ಇರುತ್ತೆ. ಅಂದ್ರೆ ಇದೆಲ್ಲ ಸ್ಪ್ಲಿಟ್ ಆಗ್ತದೆ. ಈ ಪ್ರಾಬ್ಲಮ್ ನೇ ನಾವೇನಂತ ಕರಿತೀವಿ? ಕ್ರೊಮ್ಯಾಟಿಕ್ ಅಬರೇಷನ್ ಅಂತ ಕರಿತೀವಿ. ಇಷ್ಟೆಲ್ಲಾ ಸಮಸ್ಯೆಗಳಿರುವಾಗ ನಾವ್ ಯಾಕೆ ರಿಫ್ರಾಕ್ಟಿಂಗ್ ಟೆಲಿಸ್ಕೋಪ್ ನ ಯೂಸ್ ಮಾಡಬೇಕು? ಲೆಟ್ ಅಸ್ ಮೇಕ್ ಯೂಸ್ ಆಫ್ ರಿಫ್ಲೆಕ್ಟಿಂಗ್ ಟೆಲಿಸ್ಕೋಪ್. ಆಯ್ತಾ? ಸೊ ದೀಸ್ ಆರ್ ದ ಪ್ರಾಬ್ಲಮ್ಸ್ ಅಸೋಸಿಯೇಟೆಡ್ ವಿತ್ ರಿಫ್ರಾಕ್ಟಿಂಗ್ ಟೆಲಿಸ್ಕೋಪ್. ಲೆಟ್ ಅಸ್ ಮೇಕ್ ಯೂಸ್ ಆಫ್ ರಿಫ್ಲೆಕ್ಟಿಂಗ್ ಟೆಲಿಸ್ಕೋಪ್. ರಿಫ್ಲೆಕ್ಟಿಂಗ್ ಟೆಲಿಸ್ಕೋಪ್ ಯಾವ ತರ ಡಿಸೈನ್ ಮಾಡ್ತಾರೆ ಬನ್ನಿ ನೋಡೋಣ. ಹೆಡಿಂಗ್ ಹಾಕೊಳ್ಳಿ, ರಿಫ್ಲೆಕ್ಟಿಂಗ್ ಟೆಲಿಸ್ಕೋಪ್. ರಿಫ್ಲೆಕ್ಟಿಂಗ್ ಟೆಲಿಸ್ಕೋಪ್. ಸೊ ಇನ್ ಬ್ರಾಕೆಟ್ Cassegrain telescope. ಸೊ ಡಿಫ್ರೆಂಟ್ ಬುಕ್ ಅಲ್ಲಿ ಬೇರೆ ಬೇರೆ ಎಲ್ಲ ಕೊಟ್ಟಿದ್ದಾರೆ. ನಿಮ್ ಸಿಲೆಬಸ್ ಅಲ್ಲಿ ಮೆನ್ಷನ್ ಮಾಡಿರೋದು Cassegrain telescope ಅಂದ್ರೆ ಇಟ್ ಕನ್ಸಿಸ್ಟ್ ಆಫ್ ಎ ಕಾನ್ಕೇವ್ ಮಿರರ್. ಇದೊಂದು ಕಾನ್ಕೇವ್ ಮಿರರ್ ಇರುತ್ತೆ. ದೂರದಲ್ಲಿಂದ ಬರ್ತಕ್ಕಂಥ ರೇಸ್ ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ದ ರೇಸ್ ಕಮಿಂಗ್ ಫ್ರಮ್ ಇನ್ಫಿನಿಟಿ ಆರ್ ಕಲೆಕ್ಟೆಡ್ ಯೂಸಿಂಗ್ ಪ್ರೈಮರಿ ಕಾನ್ಕೇವ್ ಮಿರರ್. ಪ್ರೈಮರಿ ಕಾನ್ಕೇವ್ ಮಿರರ್ ನ ಯೂಸ್ ಮಾಡ್ಕೊಂಡು ಸೊ ಈ ಒಂದು ರೇಸ್ ನ ಕಲೆಕ್ಟ್ ಮಾಡ್ತಾರೆ. ಕಲೆಕ್ಟ್ ಮಾಡಿರ್ತಕ್ಕಂಥ ರೇಸ್ ನ ಡೈವರ್ಟೆಡ್ ಟುವರ್ಡ್ಸ್ ಎ ಕಾನ್ವೆಕ್ಸ್ ಮಿರರ್, ಒಂದು ಕಾನ್ವೆಕ್ಸ್ ಮಿರರ್ ಕಡೆಗೆ ಡೈವರ್ಟ್ ಮಾಡ್ತಾರೆ. ಅಂಡ್ ದ ರೇಸ್ ವಿಚ್ ಆರ್ ಫಾಲಿಂಗ್ ಆನ್ ದ ಕಾನ್ವೆಕ್ಸ್ ಮಿರರ್ ಆರ್ ಅಗೈನ್ ಕಲೆಕ್ಟೆಡ್ ಯೂಸಿಂಗ್ ಎ ಸ್ಮಾಲ್ ಓಪನಿಂಗ್ ಹಿಯರ್. ಇಲ್ಲೊಂದು ಸ್ಮಾಲ್ ಓಪನಿಂಗ್ ತಗೊಂಡು ಸೊ ದೇ ಆರ್ ಫೋಕಸ್ಡ್ ಟು ಎ ರಿಸೀವರ್. ಸೊ ಇಲ್ಲೊಂದು ಕ್ಯಾಮರಾ ತರನೋ ಅಥವಾ ಯಾವ್ದಾದ್ರು ಒಂದು ಲೆನ್ಸ್ ನ ಯೂಸ್ ಮಾಡ್ಕೊಂಡು ಫೋಕಸ್ ಮಾಡ್ಕೊಂಡು ಸೊ ಫೈನಲಿ ಒಂದು ಡಿಟೆಕ್ಟರ್ ನ ಯೂಸ್ ಮಾಡ್ತಾರೆ. ಡಿಟೆಕ್ಟರ್. ಸೊ ಇಟ್ ಕಲೆಕ್ಟ್ಸ್ ದ light rays from infinity and this forms the image of the far distance object. So ದೂರದಲ್ಲಿ ಇರತಕ್ಕಂತ ಆಬ್ಜೆಕ್ಟ್ ಈ ತರ ನಾವು ಇಮೇಜ್ ನ ಕ್ಯಾಪ್ಚರ್ ಮಾಡ್ತೀವಿ. ಸೊ ದಿಸ್ ಈಸ್ ಅ secondary convex mirror. So this is a primary concave mirror. So ಇದನ್ನ ಯೂಶುವಲಿ ಕ್ಯಾಮ್ರಾ ಅನ್ಕೋಬಹುದು. ಅದಕ್ಕೆ ಬೇಕಾಗಿರ್ತಕ್ಕಂಥ ಕ್ಯಾಮ್ರಾ ಡಿಫ್ರೆಂಟ್ ರೇಸ್ ನ ಕ್ಯಾಪ್ಚರ್ ಮಾಡ್ತಕ್ಕಂಥ ಡಿಫ್ರೆಂಟ್ ಸೆನ್ಸಿಟಿವ್ ಇರ್ತಕ್ಕಂಥ ಕ್ಯಾಮ್ರಾ ಅಥವಾ ಡಿಟೆಕ್ಟರ್ ನ ಯೂಸ್ ಮಾಡ್ತಾರೆ. ಸೊ ದಿಸ್ ಈಸ್ ದ ರಿಫ್ಲೆಕ್ಟಿಂಗ್ ಟೆಲಿಸ್ಕೋಪ್. ಸೊ ಇದರಲ್ಲಿ ಏನಪ್ಪಾ ಅಡ್ವಾಂಟೇಜಸ್ ಅಂದ್ರೆ ಇಟ್ ಈಸ್ ವೆರಿ ಈಸಿ ಟು ಪ್ರಿಪೇರ್ ಅ ಮಿರರ್. ಲೆನ್ಸ್ ನ ಪ್ರಿಪೇರ್ ಮಾಡೋದಕ್ಕಿಂತ ಒಂದು ಮಿರರ್ ನ ಪ್ರಿಪೇರ್ ಮಾಡೋದು ಈಸಿ. ಯಾಕಂದ್ರೆ ಬ್ಯಾಕ್ ಸೈಡ್ ಒಂದು ಸಪೋರ್ಟ್ ಕೊಡೋದು ಈಸಿ. ಅಲ್ಲೇನಾಗ್ತಾಯಿತ್ತು, ರಿಮ್ ಅಲ್ಲಿ ಅಂದ್ರೆ ರಿಮ್ ತರ ಎಡ್ಜಸ್ ಅಲ್ಲಿ ಮಾತ್ರ ಸಪೋರ್ಟ್ ಕೊಡ್ಬೇಕಾಯ್ತು. ಸೊ ಹಿಯರ್ ದೇರ್ ಇಸ್ ನೋ ಇಶ್ಯೂ ಲೈಕ್ ದಟ್. ಸೊ ಹಾಗಾಗಿ ಇಟ್ ಈಸ್ ವೆರಿ ಈಸಿ ಟು ಪ್ರೊವೈಡ್ ಮೆಕ್ಯಾನಿಕಲ್ ಸಪೋರ್ಟ್. ಇಟ್ ಈಸ್ ಈಸಿ ಟು ಪ್ರೊವೈಡ್ ಮೆಕ್ಯಾನಿಕಲ್ ಸಪೋರ್ಟ್. ಸೊ ಅನದರ್ ಅಡ್ವಾಂಟೇಜ್, ಇಟ್ ಈಸ್ ಕಾಸ್ಟ್ ಎಫಿಷಿಯಂಟ್ ಅಥವಾ ಎಕನಾಮಿಕ್ ಅಂತ ಅನ್ಬೋದ. ಎಕನಾಮಿಕ್, ECONOMIC, economic. That is one of the other advantage. Easy to manufacture. And the other advantage is no spherical aberration. And other one is no chromatic aberration. And ಏನಪ್ಪ ಇನ್ನೇನು advantages ಇದೆ? So it is very easy to manufacture, very easy to provide mechanical support. These are the advantages in reflecting telescope. So idan tumba easy. So nimma idu YouTube ಅಲ್ಲಿ ಹೋಗಿ if you can search James Webb telescope, you will see one of the type of the reflecting telescope. So it is the most powerful telescope ever launched by human beings and it is launched by NASA. So ನಮ್ಮಲ್ಲಿ ಯಾವ್ದಿದೆ ರಿಫ್ಲೆಕ್ಟಿಂಗ್ ಟೆಲಿಸ್ಕೋಪ್? ಇಟ್ ಈಸ್ ಲೊಕೇಟೆಡ್ ಇನ್ ಕಾವಲೂರ್ ಆಫ್ ಐ ಥಿಂಕ್ ತಮಿಳ್ನಾಡು. ಇಟ್ ಈಸ್ ಹ್ಯಾವಿಂಗ್ 2.34 meter of diameter. So this is the biggest reflecting telescope. ಯಾವ ಟೈಪ್? This is a Cassegrain telescope. ಯಾರು ಪ್ರಿಪೇರ್ ಮಾಡಿರೋದು? ಇಟ್ ಈಸ್ ಪ್ರಿಪೇರ್ಡ್ ಬೈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್, ಬೆಂಗಳೂರು.
So there is an institute dedicated for astrophysics in our India. So like IIT engineering IITs ಯಾವ ತರ ಇರುತ್ತೋ ಅದೇ ತರ astrophysics ಗೆ Indian Institute of Astrophysics ಇದೆ. It is located in Bangalore. So ಬೇಕಾದ್ರೆ ನೀವು ಒಂದ್ಸರಿ ವೆಬ್ಸೈಟ್ ನ ವಿಸಿಟ್ ಮಾಡಬಹುದು. ಒಳ್ಳೊಳ್ಳೆ ಕೋರ್ಸ್ ನ ಆಫರ್ ಮಾಡ್ತಿದೆ. ಇಂಟಿಗ್ರೇಟೆಡ್ MSc and astrophysics ನಲ್ಲಿ ಸ್ಪೆಷಲೈಸ್ ಕೋರ್ಸ್ ನ ಆಫರ್ ಮಾಡ್ತಿದೆ. If you are interested, just Google Indian Institute of Astrophysics, Bangalore. So what is the largest telescope ever produced by human being? I am talking about reflecting telescope. So it is a Keck telescope. Keck telescope in Hawaii. UHAWAI ಅಷ್ಟೇ. USA. It is of 40 meter, 10 meter diameter. So these are the some biggest telescopes ever produced by the scientists. So ಅಷ್ಟೇ, we are done with ray optics. ಇನ್ನು ಸ್ವಲ್ಪ questions ನ solve ಮಾಡ್ತಾರೆ. ಆದಷ್ಟು thank you for watching. Jai Hind, Jai Karnataka, all the very best.